ಸುಲೋಚನ ಅಲ್ಲಿ ನೋಡಿ, ಯಾರು ಬಂದ್ರು ನೋಡು. ನೋಡಿ ಅಲ್ಲಿ ಬಾರಿಯ ಜಗದೀಶ. ಪ್ರಯಾಣ ಎಲ್ಲ ಆರಾಮಾಗಿತ್ತು ತಾನೆ? ಆರಾಮಾಗಿತ್ತಣ್ಣ. ಈಗ ಬಂದ್ಯಪ್ಪ? ಹೌದು ಅದಕ್ಕೆ. ರಾಧಾ, ಆರ್ತಿ ತಗೊಂಡ್ ಬಾಮ್ಮ. ನೋಡಪ್ಪ ಜಗದೀಶ, ಯುದ್ಧ ಎಲ್ಲ ಮುಗಿತಲ್ಲ, ಇನ್ನಾದ್ರೂ 1-2 ತಿಂಗಳು ನಮ್ಮ ಜೊತೆ ಆರಾಮಾಗಿರ್ಬೋದಲ್ಲಪ್ಪ? 1-2 ತಿಂಗಳು ಏನಣ್ಣ, ಪರ್ಮನೆಂಟ್ ಇಲ್ಲೇ ಇದ್ಬಿಡೋಣ ಅಂತ ಬಂದಿದ್ದೀನಿ. ಯಾಕಾಗ ಮುಖ ನೋಡ್ತಿದ್ದೀರಾ? ನನಗೆ ಮಿಲಿಟರಿಯಿಂದ ರಿಟೈರ್ಡ್ ಆಯ್ತು. ಇಲ್ಲೇ ಯಾವ್ದಾದ್ರು ಕೆಲಸ ನೋಡ್ಕೊಂಡು ನಿಮ್ಗಳ ಜೊತೆ ಆರಾಮಾಗಿದ್ಬಿಡೋಣ ಅಂತ ಬಂದಿದ್ದೀನಿ. ಹೋಗ್ಲಿ, ತುಂಬಾ ಸಂತೋಷ. ದೇಶ ಸೇವೆ ಮಾಡಿ ನಿಮ್ ತಾಯಿ ನಾಡಿನ ಋಣ ತೀರಿಸ್ಕೊಂಡಿದೀಯ. ದೇವರು ನಿನ್ನ ಚೆನ್ನಾಗಿಟ್ಟಿರ್ತಾನೆ. ರಾಧಾ, ಆರತಿ ಮಾಡಮ್ಮ. ಅದ್ಕೆ ಸಾವಿತ್ರಿ ಎಲ್ಲಿ? ಇಲ್ಲೇ ಎಲ್ಲೋ ಹಿತ್ಲಲ್ಲಿರ್ಬೇಕು. ಬಾಪ ಒಳಗೆ. ಬಾರೆ. ಸಾವಿತ್ರಿ, ಓ ಇಲ್ಲಿದ್ಯಾ? ಸಾವಿತ್ರಿ, ಹೇಗಿದ್ಯಮ್ಮ? ಯಾಕಮ್ಮ ಒಂಥರ ಸಪ್ಪು ಕೂತಿದ್ಯಾ? ಹೀಗಾದ್ರೆ ಹೇಗೆ ಹೇಳು? ಅವ್ರು ನಿನ್ ಕಾಲೇಜ್ಗೂ ಸೇರ್ಸ್ತಿಲ್ವಾ? ಸಮಾಧಾನ ಮಾಡ್ಕೊಮ್ಮ, ಅಳಬಾರ್ದು. ಜೀವನ ಅಂದ್ರೆ ನಾವ್ ಅನ್ಕೊಂಡಿರೋ ಸುಲಭ ಅಲ್ಲಮ್ಮ. ಮುಗ್ದು ಹೋದ ಕತೆ ನೆನೆಸ್ಕೊಂಡು ಹೊರಗ್ತಾ ಇರಬಾರ್ದು. ಭವಿಷ್ಯದ ಬಗ್ಗೆ ಯಾವಾಗ್ಲೂ ಆಶಾವಾದಿಗಳಾಗಿರ್ಬೇಕು. ಸಮಾಧಾನ ಮಾಡ್ಕೊಮ್ಮ, ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ. ಅಳಬೇಡ ನೀನು, ಬಾ. ಅಣ್ಣ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತಲ್ಲ. ನೀನ್ ಏನ್ ಹೇಳ್ಬೇಕು ಅಂತಿದೆ ಅಂತ ನಂಗೆ ಗೊತ್ತು ಕಣೋ. ಅದೇ ಸಾವಿತ್ರಿ ವಿಷಯ ತಾನೆ? ಹೌದಣ್ಣ. ಒಂದು ಸಾರಿ ಮಾಡಿರೋ ತಪ್ಪನ್ನ ಪದೇ ಪದೇ ಮಾಡೋದ್ರಲ್ಲಿ ಅರ್ಥ ಇಲ್ಲಣ್ಣ. ಹಾಗಂದ್ರೆ? ಸಾವಿತ್ರಿಗೆ ಬಾಲ್ಯದಲ್ಲೇ ಮದುವೆ ಮಾಡ್ಬಿಟ್ರಿ. ಅದು ತಪ್ಪಲ್ವೇನಣ್ಣ? ಆ ಮಗುಗೆ ಬುದ್ಧಿ ಬರೋಕ್ ಮುಂಚೆ ವಿಧವೆ ಪಟ್ಟ ಬಂದ್ಬಿಡ್ತು. ಅವಳ ಬಗ್ಗೆ, ಅವಳ ಭವಿಷ್ಯದ ಬಗ್ಗೆ ಯಾರಾದ್ರೂ ಸ್ವಲ್ಪನಾದ್ರೂ ಯೋಚನೆ ಮಾಡಿದಿರಣ್ಣ? ಅವಳಿಗೆ ಏನ್ ಕಡಿಮೆ ಮಾಡಿದ್ದೀನಿ ಈಗ? ಅವಳಿಗೆ ಯೋಗಕ್ಷೇಮ ನೋಡ್ಕೊಳ್ಳೋಕೆ ನಾವಿದೀವಿ. ಅವಳ ಜೀವನೋಪಾಯಕ್ಕೆ ಅಂತ 5 ಎಕರೆ ತೋಟ ಬರ್ದಿಟ್ಟಿದ್ದೀನಿ. ಏನ್ ಹೇಳ್ತೀಯಣ್ಣ ನೀನು? ನೀನ್ ಬರ್ದಿಟ್ಟಿರೋ ತೋಟದಿಂದ ಅವಳಿಗೆ ಸಿಗಬೇಕಾದ ಸುಖ, ಸಂತೋಷ, ನೆಮ್ಮದಿ ಸಿಗೋದಿಲ್ಲ ಅಣ್ಣ. ಒಂದ್ ಹೆಣ್ಣಿನ ಜೀವನ ಪರಿಪೂರ್ಣವಾಗಬೇಕು ಅಂದ್ರೆ ಒಂದ್ ಗಂಡಿನ ಆಸರೆ ಬೇಕೇ ಬೇಕಣ್ಣ, ಬೇಕೇ ಬೇಕು. ಜಗದೀಶ, ಏನ್ ಹೇಳ್ತಾ ಇದೀಯ ನೀನು? ನಿನ್ನ ಮಾತಿನ ಮೇಲೆ ನಿನ್ನ ಪರಿಜ್ಞಾನ ಇದೆಯಾ? ಅವಳಿಗಾಗ್ಲೇ ಮದುವೆ ಆಗಿರೋ ಹೆಣ್ಣು. ಜ್ಞಾಪಕ ಇಟ್ಕೋ. ಆಟ ಆಡೋ ವಯಸ್ಸಿನಲ್ಲಿ ಮಾಡಿರೋ ಮದುವೆ ಅದು ಮದುವೆನೇ ಅಲ್ಲಣ್ಣ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಿದ್ಯಾ? ನನ್ನ ಅವಳಿಗೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡ್ಬೇಕು. ಏನು ಮತ್ತೆ ಸಾವಿತ್ರಿಗೆ ಮದುವೆನಾ? ನಿನಗೆಲ್ಲೋ ಭ್ರಮೆ. ಭ್ರಮೆ ಅಲ್ಲ ಅದಕ್ಕೆ, ಇದು ಅವಳ ಜೀವನದ ಪ್ರಶ್ನೆ. ಜಗದೀಶ, ಸಮಾಜದಲ್ಲಿ ನಡೆಯದೇ ಇರೋ ಸಂಪ್ರದಾಯನ ನಾವು ಅನುಸರಿಸೋದಕ್ಕೆ ಸಾಧ್ಯವಿಲ್ಲಪ್ಪ. ಯಾಕೆ ಸಾಧ್ಯ ಇಲ್ಲಣ್ಣ? ಈಗ ಕಾಲ ಬದಲಾಗಿದೆ ನೋಡಿ. ಜಗದೀಶ, ಈ ವಿಚಾರದಲ್ಲಿ ನನಗೆ ಹೆಚ್ಚು ಬಲವಂತ ಮಾಡಬೇಡ. ಅವಳ ಭವಿಷ್ಯದ ಬಗ್ಗೆ ಏನ್ ನಿರ್ಧಾರ ತಗೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದು ಹೋಗ್ಲಿ ಅಣ್ಣ, ಅವಳನ್ನ ಮುಂದಕ್ಕೆ ಓದಿಸೋ ವಿಷಯ ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನ್ ನಿರ್ಧಾರ ತಗೊಂಡಿದ್ದೀರಿ? ಓದೋದಾದ್ರೆ ಓದ್ಕೊಳ್ಳಿ. ಅದನ್ ಬಿಟ್ಟು ಮದುವೆ ಅದು ಇದು ಅಂತಂದ್ರೆ ಒಪ್ಕೊಳ್ಳೋದಕ್ಕೆ ನಾನ್ ತಯಾರಿಲ್ಲ. ಸಾವಿತ್ರಿ, ನಿಮ್ ಚಿಕ್ಕಪ್ಪನ ಬಲವಂತಕ್ಕೆ ನಿನ್ನ ಕಾಲೇಜಿಗೆ ಓದಕ್ಕೆ ಕಳಿಸ್ತಾ ಇದ್ದೀನಿ. ಚೆನ್ನಾಗಿ ಓದಿ ಈ ಮನೆ ಕೀರ್ತಿ ತರಬೇಕಾದ್ದು ನಿನ್ನ ಕರ್ತವ್ಯ. ಯಾವುದೇ ಕಾರಣಕ್ಕೂ ನೀನೊಬ್ಬಳು ವಿಧವೆ ಅನ್ನೋದನ್ನು ಮಾತ್ರ ಮರಿಬಾರ್ದು. ಈ ಮನೆತನದ ಗೌರವ ಕಾಪಾಡ್ತೀಯ ಅನ್ನೋ ನಂಬಿಕೆಯಿಂದ ನಿನ್ನನ್ನು ಕಳಿಸ್ತಾ ಇದ್ದೀನಿ. ಆ ನಿಮ್ ನಂಬಿಕೆನ ಯಾವತ್ತೂ ಸುಳ್ಳು ಮಾಡೋದಿಲ್ಲ ಅಪ್ಪ. ನೋಡಮ್ಮ ಸಾವಿತ್ರಿ, ಹೊಸ ಜಾಗ, ಹೊಸ ವಾತಾವರಣ, ಎಲ್ಲದಕ್ಕೂ ನೀನೇ ಹೊಂದ್ಕೊಂಡು ಹೋಗ್ಬೇಕಮ್ಮ. ಆಯ್ತಮ್ಮ.
ಸಾವಿತ್ರಿ, ಅದೇನೋ ಕಾಲೇಜ್ನಲ್ಲಿ ರ್ಯಾಗಿಂಗು ಹಾಳು ಮೂಳು ಇರುತ್ತಂತೆ. ಯಾವ್ದಕ್ಕೂ ಹುಷಾರಾಗಿರಮ್ಮ. ಆಯ್ತಮ್ಮ. ಅದಕ್ಕೆ ಹಾಗೇನೂ ಆಗಲ್ಲ, ನೀವೇನು ಚಿಂತೆ ಮಾಡಬೇಡಿ. ಸಾವಿತ್ರಿ, ಆಗಾಗ್ಗೆ ಕಾಗ್ದ ಬರಿ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ಓದ್ಕೊಮ್ಮ. ಸರಿ ಚಿಕ್ಕಮ್ಮ. ಆಯ್ತಾ? ಎಲ್ರ ಉಪದೇಶನೂ ಮುಗೀತಾ? ನಾವಿನ್ನು ಹೊರಡ್ಬೋದಾ? ಜಗದೀಶ, ಇವಳಿಗೆ ಇಳ್ಕೊಳ್ಳಕ್ಕೆ ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡುದು ಪಾಪ. ಆಯ್ತಣ್ಣ, ನೀವೇನು ಚಿಂತೆ ಮಾಡಬೇಡಿ. ಸಾವಿತ್ರಿ, ನಾವಿನ್ನು ಹೊರಡೋಣ. ಬರ್ತೀನಮ್ಮ. ಬರ್ತೀನಪ್ಪ. ಆಯ್ತು. ಬರ್ತೀನಿ ಚಿಕ್ಕಮ್ಮ. ಸರಿಮ್ಮ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್. ಓಕೆ ರಮ್ಮ. ಓಕೆ ಚಂದ್ರ, ಸಂಜೆ ಸಿಗ್ತೀನಿ. ಓಕೆ ಬಾಯ್. ಯು ಆರ್ ಮಿಸ್ಟರ್ ಜಗದೀಶ್? ಎಸ್ ಮೇಡಮ್. ಮೇಜರ್ ಜಗನ್ನಾಥ್ ಎಲ್ಲ ನಿಮ್ ಬಗ್ಗೆ ಹೇಳಿದ್ದಾರೆ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಮಿಸ್ಟರ್ ಜಗದೀಶ್, ನಮ್ಮಲ್ಲಿ ಹಾಸ್ಟೆಲ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ನಿಮ್ಗೆ ಸ್ವಲ್ಪ ಕಾಸ್ಟ್ಲಿ ಅನಿಸಬಹುದು. ಕಾಸ್ಟ್ಲಿ ಆದ್ರೆ ಏನಂತೆ, ಒಳ್ಳೆ ಫೆಸಿಲಿಟೀಸ್ ಮುಖ್ಯ ತಾನೇ. ತಗೊಳ್ಳಿ. ಥ್ಯಾಂಕ್ ಯು. ಶಿವಣ್ಣ, ಸ್ವಲ್ಪ ಶೈಲಿನ್ ಕಳಿಸು. ನೋಡಮ್ಮ, ನಮ್ಮ ಹಾಸ್ಟೆಲ್ ನಲ್ಲಿ ತುಂಬಾ ಸ್ಟ್ರಿಕ್ಟ್. ರಾತ್ರಿ 8 ಗಂಟೆಗೆಲ್ಲ ನೀ ರೂಮಲ್ಲಿ ಇರ್ಬೇಕು. ಓಕೆ? ಆಯ್ತು ಮೇಡಮ್. ಏನ್ ಮೇಡಮ್ ಕರೆದ್ರಂತೆ? ನೋಡು ಶೈಲಾ, ಇವಳು ಸಾವಿತ್ರಿ ಅಂತ ನಿಮ್ ಕಾಲೇಜ್ಗೆ ಸೇರ್ಕೊಂಡಿದ್ದಾಳೆ. ಇನ್ಮೇಲೆ ನಿನ್ ಜೊತೆ ನಿನ್ ರೂಮಲ್ಲೇ ಇರ್ತಾಳೆ. ಓಕೆ ಮೇಡಮ್. ಬಾ ಸಾವಿತ್ರಿ, ಹೋಗೋಣ. ಜೋಪಾನಮ್ಮ, ನಾನು ಆಗಾಗ್ಗೆ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಸರಿ ಚಿಕ್ಕಪ್ಪ. ಮೇಡಮ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನಿನ್ ಬರ್ತೀನಿ. ಥ್ಯಾಂಕ್ ಯು. ಇದು ನನ್ನ ರೂಮು. ಯಾಕೆ ಸಾವಿತ್ರಿ ಹಾಗೆ ನೋಡ್ತಾ ಇದೀಯಾ? ಈ ಪೋಸ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲ? ಅದು ನಿನ್ಗೆ ಅಭ್ಯಾಸ ಎಲ್ಲ ಆಗ ಹೇಗಾಯ್ತು ಅಂತ ಕೇಳ್ತಿದ್ಯಾ? ಅದನ್ನೇನು ಫೀಸ್ ಕೊಟ್ಟು ಕಲಿಬೇಕಾಗಿಲ್ಲ. ನೋಡು ಸಾವಿತ್ರಿ, ಈ 16ರ ಹರಿಯ ಅನ್ನೋದಿದೆಯಲ್ಲ, ಅದು ಯಾವುದೇ ಹೆಣ್ಣಿಗಾಗ್ಲಿ ಒಂದು ಸುಂದರವಾದ ಹೂಗಳು ತುಂಬಿರೋ ತೋಟ. ಈ ಮನಸ್ಸಿನಲ್ಲಿ ನೂರಾರು ಕನಸುಗಳಿರುತ್ತವೆ, ನೂರಾರು ಆಸೆ ಆಕಾಂಕ್ಷೆಗಳಿರುತ್ತವೆ. ಈ ಕನಸುಗಳು, ಆಸೆ ಆಕಾಂಕ್ಷೆಗಳು ಎಲ್ಲ ಇರುತ್ತೆ, ಅದು ನಿಜ. ಆದ್ರೆ ಅವುಗಳ ಸುತ್ತ ಸಂಸ್ಕಾರ ಅನ್ನೋ ಬೇಲಿನೂ ಇರ್ಬೇಕು. ಈ ಮಾಡರ್ನ್ ಪ್ರಪಂಚದಲ್ಲಿ ಅವಕ್ಕೆಲ್ಲ ಎಲ್ಲಿ ಜಾಗ ಇದೆ? ನೋಡ್ ಸಾವಿತ್ರಿ, ನೀನು ಬೆಳೆದಿರೋ ಪರಿಸರ ಹಾಗಿದೆ, ಅದಕ್ಕೆ ನಿನಗೆ ಆ ರೀತಿ ಅನ್ಸುತ್ತೆ. ನಿಜ ಶೈಲಾ, ನನಗಂತೂ ಈ ಸ್ವೇಚ್ಛಾಚಾರದಲ್ಲಿ ಸ್ವಲ್ಪನೂ ಇಂಟ್ರೆಸ್ಟೇ ಇಲ್ಲ. ನೋಡ್ ಸಾವಿತ್ರಿ, ನಾನು ಈ ರೀತಿ ಎಲ್ಲ ಪೋಸ್ಟರ್ಸ್ ಹಾಕೊಂಡಿದೀನಿ, ಏನೇನೋ ಕನ್ಸುಗಳನ್ನೆಲ್ಲ ಕಾಣ್ತೀನಿ ಅಷ್ಟೇ. ಆದ್ರೆ ನಾನು ಯಾವ ತಪ್ಪು ಮಾಡ್ತಾ ಇಲ್ಲ. ದಿಸ್ ಈಸ್ ಜಸ್ಟ್ ಫಾರ್ ಫನ್. ಎನಿ ಹೌ, ನೀನು ಈಗ ತಾನೇ ಬಂದಿದ್ಯಾ, ಇದ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡ್ಸ್ಕೋತೀಯಾ? ಓ ಮೈ ಗಾಡ್, ಆಗ್ಲೇ ಟೈಮ್ ಆಯ್ತು. ನೀನ್ ಹೋಗಿ ಕೈ ಕಾಲು ತೊಳ್ಕೊಂಡ್ ಬಾ, ಊಟ ಮಾಡಕ್ ಹೋಗೋಣ. ಓಕೆ, ಹೋಗು.
ಮಿಸ್ಟರ್ ಚಂದ್ರು, ನಿಮ್ಗೆ ಏನ್ ಬೇಕು ಎಲ್ಲ ತಿನ್ನಿ. ಯಾಕೆಂದ್ರೆ ನೀವು ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು, ಅದ್ ನನ್ನ ಆಸೆ. ಸಾಕು ಸಾಕು ಮಾರಾಯ್ತಿ, ಈಗಾಗ್ಲೇ ಹೊಟ್ಟೆ ತುಂಬ ಹೋಗಿದೆ. ಆಮೇಲೆ ರಾತ್ರಿ ಎಲ್ಲ ಗೊರಕೆ ಹೊಡಿಬೇಕಾಗತ್ತಷ್ಟೇ. ಯು ಶಟ್ ಅಪ್. ನೀವ್ ಆಡೋ ಮಾತನ್ನ ಬೇರೆ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಾನು ಏನ್ ಅನ್ಕೋತೇನೆ. ನಾ ಕೊಡ್ತೀನಿ. ಹೋಗೋಣವಾ? ಕಮ್. ಬೇಗ ಬಾ, ಕಾಲೇಜಿಗೆ ಟೈಮ್ ಆಗ್ತಾ ಇದೆ. ಬಂದೆ. ಬಾತ್ರೂಮ್ ಸಾಂಗ್ ಹಾಡಿ ಸಾಕು, ಬೇಗ ಬಾಮ್ಮ. ಓ ಬಂದೆ. ಏನಿವತ್ತು ಅಮ್ಮ ಅವರು ತುಂಬಾನೇ ಖುಷಿಯಾಗಿದ್ದೀರಲ್ಲ, ಏನ್ ಸಮಾಚಾರ? ನಾನು ಅವತ್ತೇ ಹೇಳಿದ್ನಲ್ಲ, ದಿಸ್ ಇಸ್ ಜಸ್ಟ್ ಫಾರ್ ಫನ್ ಅಂತ. ನನ್ ಸಿದ್ಧಾಂತ ಏನ್ ಗೊತ್ತಾ? ಯಾವಾಗ್ಲೂ ಜಾಲಿಯಾಗಿರ್ಬೇಕು, ಬೇರೆಯವ್ರ ಕಣ್ಣು ಕುಕ್ಕೋ ಹಾಗೆ ಡ್ರೆಸ್ ಮಾಡ್ಕೋಬೇಕು. ನಮ್ಮ ಈ ಸೌಂದರ್ಯ ನೋಡಿ ಬೇರೆಯವರು ಅಸೂಯೆ ಪಡ್ಬೇಕು, ಗೊತ್ತಾ? ಯು ಆರ್ ವೆರಿ ಲಕ್ಕಿ ಕಣೆ. ಯಾಕೆಂದ್ರೆ ನಿನ್ ಜೀವನದಲ್ಲಿ ದುಃಖ ಅನ್ನೋದೇ ಇಲ್ಲ, ಯಾವಾಗ್ಲೂ ನಗ್ನಗ್ತಾ ಇರ್ತೀಯ. ಎಲ್ಲ ನಗುವಿನ ಹಿಂದೆನೂ ಒಂದು ದುಃಖದ ಕತೆ ಇದ್ದೇ ಇರುತ್ತೆ ಕಣೆ ಸಾವಿತ್ರಿ. ಅಂದ್ರೆ ನನ್ನ ನಗುವಿನ ಹಿಂದೆನೂ ಯಾವ್ದಾದ್ರೂ ದುಃಖದ ಕಥೆ ಇರಬಹುದು. ಆದ್ರೆ ಯಾಕೆ ನಿಲ್ಲಿಸ್ಬಿಟ್ಟೆ? ಅದೇನ್ ಹೇಳು. ಈಗ ಯಾಕದೆಲ್ಲ? ನಡಿ, ಕಾಲೇಜಿಗೆ ಟೈಮ್ ಆಯ್ತು. ಇನ್ನೊಂದ್ ದಿವಸ ಯಾವಾಗ್ಲಾದ್ರೂ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಮೇಡಮ್. ಓ ಶೈಲಾ, ವೆರಿ ಗುಡ್ ಮಾರ್ನಿಂಗ್. ಏನ್ ಕಾಲೇಜ್ಗಾ? ಎಸ್ ಮೇಡಮ್. ಏನಿವತ್ತು ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದೆಯಲ್ಲ, ಏನ್ ಸಮಾಚಾರ? ಹಾಗೇನಿಲ್ಲ ಮೇಡಮ್, ಇವತ್ತು ನಮ್ಮ ಕಾಲೇಜಲ್ಲಿ ಬ್ಯೂಟಿ ಕಾಂಪಿಟೇಷನ್ ಇದೆ. ಈಸ್ ಇಟ್? ವೆರಿ ಗುಡ್, ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಮೇಡಮ್, ಬಟ್ ನಾನಿವತ್ತು ಕಾಂಪೀಟ್ ಮಾಡ್ತಾ ಇಲ್ಲ. ಅರೆ ಯಾಕೆ, ಏನಾಯ್ತು? ನೀ ಕಾಂಪೀಟ್ ಮಾಡಿದ್ರೆ ಖಂಡಿತ ಸೆಲೆಕ್ಟ್ ಆಗ್ತೀಯಾ? ಓ ಮೇಡಮ್, ಯಾವ ಬ್ಯೂಟಿ ಕಾಂಪಿಟೇಷನ್ ಇಲ್ಲ, ಏನೂ ಇಲ್ಲ. ನೀವು ಹಾಗೆ ಕೇಳಿದ್ರಲ್ಲ, ಅದಕ್ಕೆ ನಾನು ಹೀಗೆ ಜೋಕ್ ಮಾಡಿದೆ ಅಷ್ಟೇ. ಯು ನಾಟಿ, ಅಷ್ಟೇನಾ? ಏನಂತಾಳೆ ನಿನ್ ಹೊಸ ರೂಮ್ಮೇಟು? ಏನ್ ಸಾವಿತ್ರಿ, ಹೇಗಿದೆ ನಮ್ಮ ಹಾಸ್ಟೆಲ್? ಚೆನ್ನಾಗಿದೆ ಮೇಡಮ್. ಏನಾದ್ರೂ ತೊಂದ್ರೆ ಗಿಂದ್ರೆ? ಏನಿಲ್ಲ ಮೇಡಮ್, ಚೆನ್ನಾಗಿದೆ. ಗುಡ್, ನಮ್ ಜೊತೆ ಬೇಗ ಹೊಂದ್ಕೋತೀಯ. ಅಂದ್ಹಾಗೆ ಶೈಲಾ, ರಾತ್ರಿ ತುಂಬಾ ಹೊತ್ತಿನ ತನಕ ನಿಮ್ ರೂಮಲ್ಲಿ ಲೈಟ್ ಉರಿತಾನೆ ಇತ್ತು. ಏನು ಸ್ಟಡೀಸ್ ಜೋರಾಗಿದ್ಯಾ? ಹೌದು ಮೇಡಮ್, ಅದು ಕಾಲೇಜಿಗೆ ಲೇಟ್ ಆಗ್ತಿದೆ ಮೇಡಮ್, ಹೋಗಿ ಬರ್ತೀವಿ. ಓಕೆ.
ತಗೊಳ್ಳೆ, ಇದನ್ನ ಹಾಕೋ. ಅಯ್ಯೋ, ನನ್ಗಿದೆಲ್ಲ ಹಾಕೊಂಡು ಅಭ್ಯಾಸನೇ ಇಲ್ಲ ಕಣೆ ಶೈಲಾ. ತಗೊಳ್ಳೆ, ಹಾಕೋಬೇಕು ಅಂದ್ರೆ ಹಾಕೋಬೇಕು. ಹಾಕೋ. ಬೇಡ ಕಣೆ, ನನ್ಗೆ ಯಾಕೋ ಸಂಕೋಚ ಆಗುತ್ತೆ. ಸಂಕೋಚ ಯಾಕೆ? ಇಲ್ಲೇನೋ ನಿನ್ ಬಾಯ್ ಫ್ರೆಂಡ್ ಇದಾನ? ನಾನು ನಿಂತರನೇ ಹೆಣ್ಣಲ್ವಾ? ಹಾಕೋ. ಬೇಡ ಕಣೆ ಪ್ಲೀಸ್. ತಗೊಳ್ಳೆ, ಹಾಕೋ ಅಂದ್ರೆ ಹಾಕೋಬೇಕು. ಬೇಡ. ನೀನ್ ಹೇಳಿದ್ರೆ ಬಿಚ್ಚಕ್ಕೆ ಬಿಚ್ಚೆ ಅಲ್ಲ ಬಿಚ್ಚೆ ಹೇಳ್ತೀನಿ. ನೋಡು, ತಗೋ ಹಾಕೋ. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ನೀನ್ ಹಾಕೊಳ್ಳಿಲ್ಲ ಅಂದ್ರೆ ನೋಡಿ ಏನ್ ಮಾಡ್ತೀನಿ ಅಂತ. ವೆರಿ ಗುಡ್. ಹಾಕೋ. ಹೇಳು ಹೇಳು. ಇವಾಗ ನೋಡು, ಹ್ಯಾಕ್ ಕಾಣಿಸ್ತಾ ಇದೆಯಾ? ಯು ಆರ್ ಸೋ ಬ್ಯೂಟಿಫುಲ್. ಶೈಲಾ, ನನ್ನನ್ನೇನಾದ್ರೂ ಈ ಡ್ರೆಸ್ ನಲ್ಲಿ ನಮ್ಮನೆಯವ್ರು ನೋಡ್ಬಿಟ್ರೆ ಅವ್ರೆಲ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಷ್ಟೇ. ಇದೆಲ್ಲ ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ಇಲ್ಲಿ ನಾನು ನೀನು ಇಬ್ರೇ ತಾನೇ ಇರೋದು. ಏನು ಯೋಚನೆ ಮಾಡ್ಬೇಡ, ಬಾ ಮಲ್ಕೊಳ್ಳೋಣ. ಸಾವಿತ್ರಿ, ಎನ್ನ ಪೈಸೆ? ಗಂಟೆ 7 ಆಯ್ತು. ಹೇಳೇಮ್ಮ, ಕಾಫಿ ಕೊಡ್ತೀನಿ. ಏನೇ ಸಾವಿತ್ರಿ, ರಾತ್ರಿ ಎಲ್ಲ ಕುರ್ಚಿ ಮೇಲೆ ಕೂತ್ಕೊಂಡು ಜಾಗರಣೆ ಮಾಡ್ಬಿಟ್ಟು ಬೆಳಗಾದ್ಮೇಲೆ ನಿದ್ದೆ ಹೊಡಿತಿದ್ಯಲ್ಲೇ? ಹೇಳು ಬೇಗ, ನಿಂಗೊಂದು ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸಾ? ಏನೇ ಅದು? ನನಗೆ ಎಂಥದೇ ಸರ್ಪ್ರೈಸು? ಎಂಥದ್ದು ಅಂದ್ರೆ, ಇವತ್ ನೀನು ನನ್ ಚೂಡಿದಾರ್ ಹಾಕೋತೀಯಾ? ಓಕೆ? ಚೂಡಿದಾರ್ನ ನಾನಾ? ಸಾರಿ ಕಣೆಮ್ಮ, ನನ್ ಕೈಲಾಗಲ್ಲ. ಯಾಕೆ ಆಗಲ್ಲ? ನಾನ್ ಹಾಕಿಸ್ತೀನಿ, ನೀನ್ ಬೇಡ ಅನ್ಬಾರ್ದು. ನಂಗೆ ಇಷ್ಟ ಇಲ್ಲ ಅನ್ನಲ್ಲ, ನಾನು ಒತ್ತಾಯ ಮಾಡ್ಬೇಡ ಪ್ಲೀಸ್. ಒತ್ತಾಯನೂ ಇಲ್ಲ, ಏನೂ ಇಲ್ಲ. ಹಾಕೋ ಅಂತಂದ್ರೆ ಹಾಕೋಬೇಕು ಅಷ್ಟೇ. ಹಾಕೊಳ್ಳಲ್ಲ ಅಂದ್ರೆ ಹಾಕೊಳ್ಳಲ್ಲ ಅಷ್ಟೇ. ಹಾಕೊಳ್ಳಲ್ಲ ಅಂತ್ಯಾ? ಅದ್ ಹೇಗ ಹಾಕೊಳ್ಳಲ್ವೋ ನಾನು ನೋಡ್ತೀನಿ. ಸ್ನಾನ ಮುಗಿಸ್ಕೊಂಡು ಬಾ. ಪ್ಲೀಸ್ ಶೈಲಾ, ಪ್ಲೀಸ್ ಕಣೆ, ನನ್ ಟವಲ್ ಕೊಟ್ಬಿಡೆ. ನನಗೆ ತುಂಬಾ ನಾಚಿಕೆ ಆಗ್ತಿದೆ, ಪ್ಲೀಸ್ ಕಣೆ. ಶೈಲಾ, ಓಪನ್ ದ ಡೋರ್. ಶೈಲಾ ಪ್ಲೀಸ್ ಕಣೆ, ಡೋರ್ ಓಪನ್ ಮಾಡ್ಬೇಡ್ವೆ, ಮೊದಲು ಟವಲ್ ಕೊಡೆ. ಟವೆಲ್ ಅಂತೂ ಕೊಡಲ್ಲ, ಈ ಚೂಡಿದಾರ್ ಕೊಡ್ತೀನಿ, ಹಾಕೋ. ನನಗೆ ಬೇಡ, ನಾ ಹಾಕೊಳ್ಳಲ್ಲ. ಹಾಗಾದ್ರೆ ಹಾಗೆ ಇರು. ಪ್ಲೀಸ್ ಕಣೆ ಶೈಲಾ, ಬಾಗಿಲು ತೆಗಿಬೇಡ್ವೆ. ತಗೋ ಮತ್ತೆ ಹಾಕೋ. ಹಾಗ್ ಬಾ ದಾರಿಗೆ. ಹಾಕೊಳ್ಳಲ್ವಾ?
ಏನಿದು ಶೈಲಾ? ಈಗ ಟೈಮ್ ಎಷ್ಟು? ಆಲ್ರೆಡಿ 7:30 ಏನೋ. ಎಷ್ಟೊತ್ತಿಗೆ ಹೇಳೋದು? ಸಾರಿ ಮೇಡಮ್, ರಾತ್ರಿ ಸ್ವಲ್ಪ ಸ್ಟಡೀಸ್ ಜಾಸ್ತಿ ಇತ್ತು, ಅದಕ್ಕೆ. ಓಕೆ, ಇದೇ ಕೊನೆ. ನಾಳೆಯಿಂದ ಬೇಗ ಹೇಳ್ಬೇಕು. ವಾವ್, ಬ್ಯೂಟಿಫುಲ್. ಮೇಡಮ್, ಅದು ಅದು ಈ ಶೈಲಾ ಇದನ್ನ ಹಾಕೋ ಅಂತ, ಅದಕ್ಕೆ ನಾನು. ಶೈಲಾ, ಸಾವಿತ್ರಿಗೆ ಮಾಡ್ರನ್ ಡ್ರೆಸ್ಸು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ? ತುಂಬಾ ಚೆನ್ನಾಗಿ ಕಾಣ್ತಲ್ಲ ಮೇಡಮ್, ಅದಕ್ಕೆ ನಾನೇ ಹಾಕು ಅಂತ ಒತ್ತಾಯ ಮಾಡಿದೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಶಿ ಲುಕ್ಸ್ ಲೈಕ್ ಎನ್ ಏಂಜಲ್. ನನ್ನ ಕಣ್ಣೆತ್ ಹಾಕುತ್ತೋ ಏನೋ. ಹೇಗಿದೆ ನಿಜಕ್ಕೂ ನೀನು ಅಪ್ಸರನೇ ಕಣೆ. ಅದೇನೋ ಹೇಳ್ತೀನಿ ಇದೆಯಲ್ಲ, ಅದೇನು ಹೇಳೆ? ಸಾವಿತ್ರಿ, ನಾನ್ ನಮ್ಮೂರಲ್ಲಿ SSLC ಮುಗಿಸಿ ಈ ಊರಿಗೆ ಬಂದು ಕಾಲೇಜಿಗೆ ಸೇರಿದ್ಮೇಲೆ ಒಂದಿನ ನಮ್ ಚಿಕ್ಕಮ್ಮನ ಮನೆಗೆ ಹೋದೆ. ಅಲ್ಲಿ ಒಬ್ಬ ಹುಡುಗನ ಪರಿಚಯ ಆಯ್ತು. ಪರಿಚಯ ಒಬ್ಬರನ್ನೊಬ್ಬರನ್ನ ಹತ್ರಕ್ಕೆ ಸೇರಿಸ್ತು. ನಾನು ಆಗಾಗ್ಗೆ ನಮ್ ಚಿಕ್ಕಮ್ಮನ ಮನೆಗೆ ಹೋಗೋಕೆ ಶುರು ಮಾಡಿದೆ. ಅವನು ಆಗಾಗ್ಗೆ ನನ್ನ ನೋಡೋಕ್ ಬರ್ತಿದ್ದ. ಆಗತಾನೆ ಯೌವನಾವಸ್ಥೆಯಲ್ಲಿದ್ದ ನನಗೆ ಈ ಲವ್ ಸೆಕ್ಸು ಅನ್ನೋದ್ರ ಬಗ್ಗೆ ಒಂದ್ ರೀತಿ ಕುತೂಹಲ ಮೂಡ್ತು. ಅವನ ಜೊತೆ ಹೋಟ್ಲು, ಪಾರ್ಕು, ಸಿನಿಮಾ ಅಂತ ಓಡಾಡ್ತಾ ಇದ್ದೆ. ಹಾಯ್ ಶೈಲಾ. ಹಾಯ್. ಬಾ, ಇವತ್ತು ನಿನ್ನ ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೇನೆ. ಇಸ್ ಇಟ್? ಯಾವ್ದಪ್ಪ ಅಂತ ಜಾಗ? ಕೂತ್ಕೋ ಬಾ, ಹೇಳ್ತೇನೆ. ಓಕೆ. ಕಮ್ ಆನ್. ಕೂತ್ಕೋ. Come on, get on. ಬಾ ಶೈಲಾ. ಶೇಖರ್, ಈ ಜಾಗ ತುಂಬಾ ಚೆನ್ನಾಗಿದೆ. ಶೈಲಾ ಡಿಯರ್, ದಿಸ್ ಇಸ್ ಅ ವೆರಿ ನೈಸ್ ಪ್ಲೇಸ್. ಲವರ್ಸ್ಗಂತೂ ಹೇಳಿ ಮಾಡ್ತಂತ ಜಾಗ. ಕಮಾನ್, ನಾವಿಬ್ರು ಇಲ್ಲಿ ಸ್ವಿಮ್ ಮಾಡೋಣ. ನಂಗೆ ಸ್ವಿಮ್ಮಿಂಗ್ ಬರಲ್ಲ, ನಾ ಇಲ್ಲಿ ಕೂತ್ಕೊಂಡು ನೋಡ್ತೀನಿ. ಅಯ್ಯೋ, ನೀನು ಬಂದಿದ್ರೆ ಎಷ್ಟು ಮಜಾ ಆಗ್ತಾ ಇತ್ತು ಗೊತ್ತಾ. ಓಕೆ, ನೀನ್ ಕೂತ್ಕೊಂಡಿರೋ, Okay. ನಾನ್ ಮಾಡ್ತೀನಿ. ಬೇಡ ಶೇಖರ್, ಪ್ಲೀಸ್. ಅಯ್ಯೋ, ಬಟ್ಟೆಲ್ಲ ನೆನ್ಸ್ಬಿಡು. ಶೈಲಾ, ನೀನು ನಂಗ್ ಬೇಡ, ಭಯ ಆಗುತ್ತೆ. ಪ್ಲೀಸ್. ಬೇಡ, ಇಲ್ಲೇನು ಆಳ ಇಲ್ಲ. ನಾ ಮಾಡಲ್ಲ. ನಾನ್ ಹೇಳ್ಕೊಡ್ತೀನಿ, ಬಾ. ಯಾಕೆ ಬೇಡ, ಹೆದರ್ಬೇಕು? ಶೇಖರ್. ಇಲ್ಲ, ಆಳ ಇಲ್ಲ ಅಂತ ಹೇಳ್ದಲ್ಲ. ಬಾಬಾ, ಕಮಾನ್ ಡಿಯರ್. ಶೇಖರ್, ಯಾಕೆ ಹೆದರ್ಬೇಕು? ಅಯ್ಯೋ, ಶೇಖರ್, ಅಯ್ಯೋ.
ಶೈಲಾ, you're a sweet boy. ಥ್ಯಾಂಕ್ ಯು. ಓ ಮೈ ಗಾಡ್, ಟೈಮ್ ಆಯ್ತು. ಈಗಾಗಲೇ ವಾರ್ಡನ್ ಬಂದ್ಬಿಟ್ಟಿರ್ತಾರೆ. ನಾನು ಬರ್ತೀನಿ ಶೇಖರ್. ಬರ್ಲಾ? ಸಿ ಯು. ಓಕೆ, ಬಾಯ್. ಬಾಯ್. ಆವತ್ತು ಅವನ ಜೊತೆ ನಾನು ಕಳೆದ ಆ ಸುಂದರವಾದ ಕ್ಷಣನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಸಾವಿತ್ರಿ. ಅವನಿಗೋಸ್ಕರ ನನ್ನ ಕಡೆ ಉಸಿರಿರೋವರೆಗೂ ಕಾಯ್ತಾನೇ ಇರ್ತೀನಿ. ಅಂದ್ರೆ ನೀನ್ ಹೇಳ್ತಾ ಇರೋದು ಅವನಿಗೆ ನಿನ್ ಜೊತೆ ಇಲ್ಲ ಸಾವಿತ್ರಿ. ಅವನು ಅವತ್ತು ಹೋದವನು ನನ್ನ ನೋಡೋಕ್ ಬರಲೇ ಇಲ್ಲ. ನಾನು ಎಲ್ಲೆಲ್ಲೋ ಹುಡುಕ್ದೆ, ಎಲ್ಲೋ ಅವನ್ ಸುಳ್ವೇ ಇಲ್ಲ. ಮತ್ತೆ ಅವನು ನಿನಗೆ ಮೋಸ ಮಾಡಿ ಇಲ್ಲ ಸಾವಿತ್ರಿ. ಅವನಂತವನಲ್ಲ, ಯಾವುದೇ ಕಾರಣಕ್ಕೂ ನನಗೆ ಮೋಸ ಮಾಡಿ ಹೋಗೋನಲ್ಲ. ಅವನು ಎಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾವುದೋ ಬಲವಾದ ಕಾರಣದಿಂದ ಅವನು ನನ್ನ ನೋಡೋಕ್ ಬರ್ತಾ ಇಲ್ಲ. ಇವತ್ತೆಲ್ಲ ನಾಳೆ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಅದಕ್ಕೋಸ್ಕರ ನಾನು ಅವನ್ನ ಕಾಯ್ತಾ ಇದ್ದೀನಿ. ಏ ಸಾವಿತ್ರಿ, ಏನೇ ಮಾಡ್ತಾ ಇದೀಯಾ? 11 ಗಂಟೆ ರಾತ್ರಿ ಆಯ್ತು. ಏನ್ ಓದ್ತಾ ಇದೀಯಾ? ಬಾರೆ ಮಲಕ್ಕೋ. ಶೈಲಾ, ನೀನ್ ಮಲ್ಕೊಳೆ. ನಾನು ಇನ್ನೊಂದು ಚಾಪ್ಟರ್ ಓದ್ಬಿಟ್ಟು ಆಮೇಲೆ ಮಲ್ಕೋತೀನಿ. ಲೈಟ್ ಉರಿತಿದ್ರೆ ನಂಗೆ ನಿದ್ದೆ ಬರೋದಿಲ್ಲ. ಲೈಟ್ ಆಫ್ ಮಾಡ್ಬಿಟ್ಟು ಬಂದ್ ಮಲ್ಕೋ. ಏನಮ್ಮ ನಿನ್ ಗೋಳು? ನನ್ಗೆ ಓದೋದಕ್ಕೂ ಬಿಡಲ್ವಲ್ಲ. ಏನೂ ಇಲ್ಲ. ಏನ್ ನೋಡ್ತಾ ಇದೀಯಾ? ಏನೂ ಇಲ್ಲಮ್ಮ. ನೀನೇನು ನೋಡ್ತಾ ಇದೀಯಾ? ಇಲ್ಲ ಕಣೆ, ಏನೂ ಇಲ್ಲ. ನಾನ್ ನೋಡ್ತಾ ಸಾವಿತ್ರಿ, ಸಾವಿತ್ರಿ, ಏ ಸಾವಿತ್ರಿ, ಏ
ರಿಲ್ಯಾಕ್ಸ್ ಸಾವಿತ್ರಿ, ಟೇಕ್ ಇಟ್ ಈಸಿ. ಇದೆಲ್ಲ ನ್ಯಾಚುರಲ್ ಕಣೆ. ಒಂದ್ ಗಂಡು ಒಂದ್ ಹೆಣ್ಣು ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ. ಡೋಂಟ್ ಬಿ ಇಮೋಷನಲ್. ಏನಮ್ಮ ಇದ್ ನಿನ್ ಕತೆ? ಗಂಟೆ 8 ಆಯ್ತಲ್ಲೇ. ಏ ಸಾವಿತ್ರಿ, ಹೇಳೆ ಹೇಳೆ. ಇರೇ ಒಂದ್ 5 ನಿಮಿಷ. ಎಲ್ಲ ಇವಳ. ಏಯ್ ಗೆಟಪ್, ನೋಡ್ ನಂಗ್ ಊರಿಂದ ಕಾಗದ ಬಂದಿದೆ. ನಾನು ಊರ್ಗ್ ಹೋಗ್ತಾ ಇದ್ದೀನಿ. ನೀನು ಎದ್ ರೆಡಿ ಆಗು, ನನ್ ಜೊತೆ ಬರುವಂತೆ. ನಾನ್ ಎಲ್ಲಿಗೆ ಬರೋದು? ಎಲ್ಲಿಗೆ ಅಂದ್ರೆ ನಮ್ಮೂರಿಗೆ. ನನ್ ಜೊತೆ ನಮ್ ಮನೆಗ್ ಬರ್ತಿದ್ಯಾ? ಬಾ, ಸ್ನಾನ ಮಾಡ್ಕೊಂಡು ರೆಡಿ ಆಗು. ಹೇಳು. ಆಯ್ತಮ್ಮ, ಹೇಳ್ತೀನಿ. ತಗೋ. ಗೋ ಗೋ ಗೋ, ಹರಿಯಪ್. ಶೈಲಾ, ಶೈಲಾ ಮೇಡಮ್, ನಿಮ್ಮನ್ನೇ ಕೂಗ್ತಿರೋದು. ದಯವಿಟ್ಟು ಒಳಗ್ ಬಂದು ಹೋಗೋದಲ್ಲ. ಏನಿವತ್ತು ಬೆಳಗ್ಗೆನೆ ಪ್ರಯಾಣ? ಇವತ್ತು ಕಾಲೇಜಿಗೆ ರಜಾ ಅಲ್ವಾ? ಇಲ್ಲ ಮೇಡಮ್. ಎಸ್ ಮೇಡಮ್. ಹಾಗಿದ್ಮೇಲೆ ಹೊರಗಡೆ ಏನ್ ಕೆಲ್ಸ? ಅದು ಊರಿನಿಂದ ನಮ್ಮಪ್ಪ ಕಾಗದ ಬರ್ದಿದ್ದಾರೆ, ಹೋಗಿ ನೋಡ್ಕೊಂಡ್ ಬರ್ತೀವಿ ಮೇಡಮ್. ಏನ್ ಕಾಗ್ದನಾ ಇಲ್ಲ ನಿಮ್ ತಂದೆನಾ? ಇಲ್ಲ ಮೇಡಮ್, ನಮ್ ತಂದೆನಾ. ಕಾಗದ ಇಲ್ಲೇ ಇದೆ ನೋಡಿ. ಓ ಐ ಸಿ. ಏನ್ ಸಾವಿತ್ರಿ, ಕಣ್ಣಿಯ ಕೂತ್ಕೊಂಡಿದೆ? ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಕಾಣುತ್ತೆ. ಅದು ಅದು ಮೇಡಮ್, ಇವಳು ರಾತ್ರಿ ಅದೇ ಕಿಂಡಿಲಿ ಗೋಡೆ. ಅದು ಅಂತದ್ದೇನಿಲ್ಲ ಮೇಡಮ್. ರಾತ್ರಿ ಇವಳು ಕನ್ವರ್ಸ್ತಾ ಇದ್ಲು, ಅದಕ್ಕೆ ಅದು ಬಸ್ಸಿಗೆ ಟೈಮ್ ಆಗ್ತಿದೆ ಮೇಡಮ್. ನಾವು ಬರ್ತೀವಿ. ಬರಲಿ. ಮಮ್ಮಿ. ಏನ್ ಶೈಲು, ಚೆನ್ನಾಗಿದ್ಯಾ ಮಮ್ಮಿ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಮ್ಮ? ಐ ಆಮ್ ಆಲ್ ರೈಟ್. ಮಮ್ಮಿ, ಇವಳು ನನ್ನ ಫ್ರೆಂಡು ಸಾವಿತ್ರಿ ಅಂತ. ನಮಸ್ಕಾರಮ್ಮ. ನಮಸ್ಕಾರಮ್ಮ. ಬಾ ಕೂತ್ಕೋ. ಏನ್ ಓದ್ತಾ ಇದೀಯಮ್ಮ? ಅಮ್ಮ, ನಾವಿಬ್ರು ಒಂದೇ ಕ್ಲಾಸು, ಹಾಸ್ಟೆಲ್ನಲ್ಲೂ ಒಂದೇ ರೂಮ್ ನಲ್ಲಿದ್ದೀವಿ. ತುಂಬಾ ಸಂತೋಷನಮ್ಮ. ಮಮ್ಮಿ, ಡ್ಯಾಡಿ ಎಲ್ಲಿ? ನಾನು ಅಷ್ಟು ದೂರದಿಂದ ಬಂದಿದ್ದೀನಿ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ. ಈ ಡ್ಯಾಡಿ ಕಾಣ್ತಾನೆ ಇಲ್ಲ. ಬರ್ತಾರಮ್ಮ. ಹಲೋ ಬೇಬಿ, ಹೌ ಆರ್ ಯು? ಮೊನ್ನೆ ತಾನೇ ಕಾಗದ ಬರ್ದೆ, ಆಗ್ಲೇ ಬಂದ್ಬಿಟ್ಟಿದ್ಯಲ್ಲಮ್ಮ. ಯಾಕೆ ಡ್ಯಾಡಿ, ನಾನ್ ಬರ್ಬಾರ್ದಾಗಿತ್ತ? ನೋಡಿ ಮಮ್ಮಿ, ಡ್ಯಾಡಿ ನೋಡ್ಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ದೀನಿ. ಇವಾಗ ಯಾಕೆ ಬಂದಿದಿ ಅಂತ ಕೇಳ್ತಿದ್ದಾರೆ. ನಾನಿಲ್ಲಮ್ಮ ಹಾಗೆ ಹೇಳ್ದೆ. ಮೊನ್ನೆ ತಾನೇ ನೀನ್ ಯೋಗಕ್ಷೇಮಕ್ಕೆ ಅಂತ ಕಾಗದ ಬರ್ದೆ, ಅಷ್ಟ್ರಲ್ಲಿ ಇಲ್ಲಿ ನೋಡಿದ್ರೆ ನೀನ್ ಬಂದೇ ಬಿಟ್ಟಿದೆಯಲ್ಲ ಅನ್ನೋ ಸಂತೋಷಕ್ಕೆ ಹಾಗಂದೆ ಅಷ್ಟೇ. ನಿಮ್ ಕಾಗದ ಬಂದ್ಮೇಲೆನೆ ನಿಮ್ಮನ್ನ ನೋಡ್ಬೇಕು ಅನ್ನೋ ಆಸೆ ಹೆಚ್ಚಾಗಿದ್ದು, ಅದಕ್ಕೆ ಬಂದ್ಬಿಟ್ಟೆ. ನನ್ನ ಕಾಗದ ಬರ್ದೇ ಇದ್ದಿದ್ರೆ ನಮ್ ಜ್ಞಾಪಕ ಬರ್ತಿರ್ಲಿಲ್ವೇನೋ?
ಹೋಗಿ ಡ್ಯಾಡಿ, ನೀವು ಮಾತ್ಗೂ ಏನಾದ್ರೂ ತಪ್ಕೊಂಡಿದ್ದೀರಾ? ತಮಾಷೆಗೆ ಹಾಗೆಂದೇ ಪುಟ್ಟ. ಅಂದಾಗೆ ಇವ್ರು ಯಾರು? ಇವಳು ನನ್ನ ಫ್ರೆಂಡು ಸಾವಿತ್ರಿ ಅಂತ. ನಮಸ್ಕಾರ ಅಂಕಲ್. ನಮಸ್ಕಾರ ನಮ್ಮ. ದೇವರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಲೇ ಕಮಲು, ಮಕ್ಕಳು ದೂರದಿಂದ ದಣ್ಕೊಂಡು ಬಂದಿದ್ದಾರೆ. ಅವರಿಗೆ ಕಾಫಿನೋ ಹಾರ್ಲಿಕ್ಸ್ ತಂದು ಕೊಡುವಾಗನೆ. ಸರಿ, ಸುಮ್ಮನೆ ಕೂತಿದೀಯಲ್ಲೇ. ನೀವು ಮಾತಾಡ್ತಾ ಇರಿ, ನಾನು ತಗೊಂಡ್ ಬರ್ತೀನಿ. ನೀನ್ ಬಂದಿದ್ದು ತುಂಬಾ ಸಂತೋಷ ಆಯ್ತಮ್ಮ. ಅಂದ ಹಾಗೆ ನಿಮ್ ಸ್ಟಡೀಸ್ ಎಲ್ಲ ಹೇಗೆ ನಡೀತಿದ್ಯಮ್ಮ? ಕಾಲೇಜ್ ವಾತಾವರಣ ಎಲ್ಲ ಚೆನ್ನಾಗಿದೆ ತಾನೆ? ಚೆನ್ನಾಗಿ ನಡೀತಿದೆ ಡ್ಯಾಡಿ. ಈಗ ಎಕ್ಸಾಮ್ ಟೈಮ್ ಆದ್ರಿಂದ ಸ್ವಲ್ಪ ಸ್ಟಡೀಸ್ ಜಾಸ್ತಿನೇ. ಶೈಲಾ, ನಿಮ್ ತಿಕ್ಕಲ್ ಪ್ರಿನ್ಸಿಪಾಲು ಇನ್ನೂ ಇದಾನೋ ಅಥವಾ ರಿಟೈರ್ಡ್ ಆಯ್ತಮ್ಮ? ಅವ್ರಿಗೆ ರಿಟೈರ್ ಆಯ್ತು ಡ್ಯಾಡಿ, ಈಗ ಹೊಸಬ್ರು ಬಂದಿದ್ದಾರೆ. ಓಹೋ, ನೀನ್ ಯಾಕಮ್ಮ ಹಾಗೆ ನೋಡ್ತಾ ಇದ್ದೀಯಾ? ಓಹೋ, ನಿಮ್ ಪ್ರಿನ್ಸಿಪಾಲ್ನ ತಿಕ್ಕಲು ಅಂದಿದ್ದಕ್ಕೆ ನಿನಗೆ ಆಶ್ಚರ್ಯ ಆಯ್ತೇನೋ ಅಲ್ವಾ? ಅವನು ನಾನು ಚೆಡ್ಡಿ ಸ್ನೇಹಿತ ಕಣಮ್ಮ, ಚೆಡ್ಡಿ ಸ್ನೇಹಿತ. ಸಾವಿತ್ರಿ, ಏ ಸಾವಿತ್ರಿ. ಏನೇ ಸಾವಿತ್ರಿ, ಆ ಫೋಟೋನೇ ಹಾಗೆ ನೋಡ್ತಾ ನಿಂತಿದ್ಯಲ್ಲ, ಅವ್ರು ಯಾರು ಗೊತ್ತಾ? ನನಗೇನೆ ಗೊತ್ತು, ನೀ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಒಂದ್ ಕಾಲದಲ್ಲಿ ಅವರು ಫೇಮಸ್ ಡ್ಯಾನ್ಸರ್ ಆಗಿದ್ರು. ಡ್ಯಾನ್ಸರಾ? ಈಗೆಲ್ಲಿದ್ದಾರೆ? ಅವ್ರು ಸತ್ತು 10 ವರ್ಷ ಆಯ್ತು. ಹೌದಾ? ಪಾಪ, ಸಾರಿ ಕಣೆ. ಅವರು ನಿನ್ಗೇನಾಗ್ಬೇಕು? ಅವರು ನನ್ನ ಸೋದರತೆ ಕಣೆ, ನಮ್ಮ ತಂದೆ ತಂಗಿ. ಹೌದೇನೆ? ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವ್ರು ಯಾಕೆ ಸತ್ತೋದ್ರು? ಏನಾಗಿತ್ತು ಅವ್ರಿಗೆ? ಅದೊಂದು ದೊಡ್ಡ ಕತೆ, ಬಾ ಹೇಳ್ತೀನಿ. ಅವ್ರ ಹೆಸರು ರುಕ್ಮಿಣಿ ಅಂತ. ಇದೆಲ್ಲ ಅವ್ರು ಉಪಯೋಗಿಸ್ತಿದ್ದ ವಸ್ತುಗಳು. ಇದು ಮೇಕಪ್ ಕಿಟ್ಟು, ಇದು ಅವ್ರ ಡ್ಯಾನ್ಸ್ ಡ್ರೆಸ್ಸು, ಇದೆಲ್ಲ ಜ್ಯುವೆಲ್ಸು, ಇದು ಅವ್ರು ಹಾಕೋತಿದ್ ಗೆಜ್ಜೆ. ಡ್ಯಾನ್ಸ್ ಮಾಸ್ಟರ್ನ ಲವ್ ಮಾಡಿ ಅವರನ್ನೇ ಮದ್ವೆ ಮಾಡ್ಕೋಬೇಕು ಅಂತಾನು ತೀರ್ಮಾನ ಮಾಡಿದ್ರಂತೆ. ಈ ವಿಷಯ ನಮ್ ತಂದೆಗೆ ಗೊತ್ತಾಗಿ ತಂಗಿ ಬೇರೆ ಜಾತಿಯವ್ರನ್ನ ಮದ್ವೆ ಮಾಡ್ಕೊಳಕ್ ಹೊರಟಿದಾಳಲ್ಲ ಅಂತ ಅಪೋಸ್ ಮಾಡಿದ್ರಂತೆ. ಇವರು ಕೂಡ ಅವ್ರನ್ನೇ ಮದ್ವೆ ಮಾಡ್ಕೋತೀನಿ ಅಂತ ತುಂಬಾನೇ ಹಠ ಹಿಡಿದ್ರಂತೆ. ಈ ವಿಷಯವಾಗಿ ಮನೆಯಲ್ಲಿ ದೊಡ್ಡ ರಾದ್ಧಾಂತನೇ ನಡೀತಂತೆ. ಇಬ್ಬರದು ಹಠದ ಸ್ವಭಾವ. ಯಾರೂ ತಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳೋಕೆ ತಯಾರೇ ಇರ್ಲಿಲ್ಲ. ಕಡೆಗ್ ಒಂದಿನ ಅವ್ರು ಯಾರಿಗೂ ಹೇಳ್ದೆ ತಮ್ಮ ಲವ್ವರ್ ಜೊತೆಲಿ ಮದ್ವೆ ಮಾಡ್ಕೊಂಡು ಹೊರಟೋದ್ರಂತೆ. ಅವ್ರು ಎಲ್ಲಿಗೆ ಹೋದ್ರು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಡ್ಯಾನ್ಸ್ ಪ್ರೋಗ್ರಾಮ್ಗಳು ಅಂತ ಊರು ಸುತ್ತಾಡ್ಕೊಂಡು ತುಂಬಾನೇ ಹೆಸರು ಮಾಡಿದ್ರಂತೆ. ಆ ಕಾಲದಲ್ಲಿ ಇವ್ರ ಡ್ಯಾನ್ಸ್ ನ ಬಹಳ ಜನ ಇಷ್ಟಪಡ್ತಿದ್ರಂತೆ. ಹಾಗೆ ಸುಮಾರು ವರ್ಷ ಕಳೆದ್ಮೇಲೆ ಒಂದಿನ ಮಾತ್ರ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ನಲ್ಲಿ ನಮ್ಮತ್ತೆ ನಮ್ಮ ಅಜ್ಜಿ ನಮ್ಮಮ್ಮನಿಗೆ ಸಿಕ್ಕಿ ತಾನೆಲ್ಲಿದ್ದೀನಿ ಅನ್ನೋದ್ರ ಬಗ್ಗೆ ಏನು ಹೇಳಿಲ್ವಂತೆ. ಅಷ್ಟೊತ್ತಿಗೆ ಅವ್ರಿಗೊಬ್ಬ ಮಗ ಇದ್ನಂತೆ. ತುಂಬಾ ಮುದ್ದಾಗಿದ್ನಂತೆ, ತುಂಬಾ ಸ್ಮಾರ್ಟ್ ಆಗು ಇದ್ನಂತೆ. ಅವನ್ ಇದ್ದಿದ್ರೆ ನಿನ್ಗೆ ಒಳ್ಳೆ ಜೋಡಿ ಆಗ್ತಿದ್ದ ಅಂತ ನಮ್ಮಜ್ಜಿ ಚುಡಾಯಿಸೋರು. ಅಷ್ಟು ಚೆನ್ನಾಗಿದ್ನಂತೆ. ಅವನೀಗ ಎಲ್ಲಿದ್ದಾನೆ? ಅದೇ ಹೇಳ್ತಿದ್ದೀನಿ ಕೇಳು. ನಮ್ಮತ್ತೆ ಡ್ಯಾನ್ಸ್ ಪ್ರೋಗ್ರಾಮ್ ಅಂತ ಊರೂರು ಸುತ್ತೋರಲ್ಲ, ಅದಕ್ಕೋಸ್ಕರ ಅವನ ಒಂದು ಬೋರ್ಡಿಂಗ್ ಸ್ಕೂಲಲ್ಲಿ ಬೆಳೆಸಿದ್ರಂತೆ. ಯಾವ ಸ್ಕೂಲಲ್ಲಿ ಅಂತ ನಮ್ಗೆ ಯಾರಿಗೂ ಗೊತ್ತಾಗ್ಲೇ ಇಲ್ಲ ಕಣೆ.
ಆಕ್ಸಿಡೆಂಟ್ ಆಗಿ ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ರು ಅನ್ನೋ ಸುದ್ದಿ ಕೇಳಿ ನಮ್ ತಂದೆ ತಾಯಿ ಇಬ್ರು ಹೋಗಿ ಅವ್ರ ಕೋಪನು ಮರ್ತು ಅಂತ್ಯ ಸಂಸ್ಕಾರನು ಮಾಡಿದ್ರು. ಆ ಆಕ್ಸಿಡೆಂಟ್ ಆದ ಜಾಗದಲ್ಲಿ ಈ ಸೂಟ್ಕೇಸ್ ಸಿಕ್ತಂತೆ. ಯಾವ್ದೋ ಬುಕ್ ಇದೆ ಕಣೆ, ಅವ್ರ ಬಗ್ಗೆ ಇನ್ನೂ ಏನಾದ್ರೂ ಡೀಟೇಲ್ ಸಿಕ್ಕಿದ್ರೂ ಸಿಕ್ಬಹುದು. ಸಾರಿ ರೀ, ಅದು ನನ್ ಸೈಕಲ್ಗೆ ಬ್ರೇಕ್ ಇಲ್ಲ. ನಾನ್ ಕೂತ್ಕೊಂಡೆ, ನೀವು ಕೇಳಿಸ್ಕೊಳ್ಳೇ ಇಲ್ಲ. ಪರವಾಗಿಲ್ಲ ಬಿಡಿ, ಏನ್ ಮಾಡಕ್ಕಾಗತ್ತೆ? ನಿಮ್ಗೇನು ಪೆಟ್ಟಾಗಿಲ್ಲ ತಾನೆ? ಇಲ್ಲ, ನಿಮ್ಗೇನಾದ್ರೂ ಸ್ವಲ್ಪ ನೋವಾಯ್ತು. ಹೌದಾ? ಎಲ್ಲಿ? ಇಲ್ಲಿ. ಆದ್ರೂ ಅವ್ರ ನೋವಲ್ಲೂ ಏನೋ ಒಂಥರ ಹಿತ ಇತ್ತು. ಏನೇ ಆದ್ರೂ ಈ ರೀತಿ ಬ್ರೇಕ್ ಇಲ್ದಿರೋ ಸೈಕಲ್ನ ಹೊಡಿಬಾರ್ದು ಮೇಡಮ್. ಮೊದಲು ಅದನ್ನ ರಿಪೇರಿ ಮಾಡ್ಕೊಳ್ಳಿ. ಸಾರಿ ರೀ. ಪರವಾಗಿಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ. ನೋಡಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಪಾಪ ತುಂಬಾ ಅರ್ಜೆಂಟ್ ಅಂತ ಕಾಣಿಸುತ್ತೆ, ನೀನು ಹೊರಡಿ. ರೀ ಜೋಕೆ, ಮತ್ತೆ ಎಲ್ಲಾದ್ರೂ ಬಿದ್ಬಿಟ್ಟಿರಾ? ಓ, ನೀವು ಇದೇನಿಲ್ಲಿ? ನಾನ್ ಡಾನ್ಸ್ ಕಲಿಯಕ್ ಬರ್ತೀನಿ. ಹೌದಾ? ನೀವು? ನಾನಿಲ್ಲಿ ಡ್ಯಾನ್ಸ್ ಹೇಳ್ಕೊಡಕ್ ಬರ್ತಾ ಇದ್ದೀನಿ. ಏನು ಹುಡುಗಾಟ ಆಡ್ತಿಲ್ಲ ತಾನೇ ನೀವು? ಹಾಗೇನಿಲ್ಲ, ನಿಮ್ಮ ಹತ್ರ ನಾನೇ ಸುಳ್ಳು ಹೇಳಿ. ಹಲೋ ಭಾಸ್ಕರ್, ಯಾವ ಬಂದ್ರೆ? ಬಂದ್ ಸ್ವಲ್ಪ ಹೊತ್ತಾಯ್ತು ಸರ್. ಆಫೀಸಲ್ಲಿ ವಿಚಾರಿಸ್ತೆ ನೀವೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರು. ಹಾಗೆ ಸುತ್ತಾಡ್ಕೊಂಡ್ ಬರೋಣ ಅಂತ ಬಂದೆ. ಅಷ್ಟರಲ್ಲಿ ಇವಳು ಯಾರು ಗೊತ್ತಾಯ್ತಾ? ಇವಳು ನನ್ನ ಸ್ಟೂಡೆಂಟು, ರುಕ್ಮಿಣಿ ಅಂತ ಹೆಸರು. ಹೌದಾ? ವೆರಿ ಗುಡ್. ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ಟ್ಯಾಲೆಂಟೆಡ್ ಅಂತ. ಇವರು ನಮ್ಮ ಶಾಲೆಗೆ ಬಂದಿರೋ ಹೊಸ ಡ್ಯಾನ್ಸ್ ಮಾಸ್ಟರ್ ಭಾಸ್ಕರ್ ಅಂತ ಅವ್ರ ಹೆಸರು. ಹಲೋ. ಹಲೋ. ಬನ್ನಿ, ನಮ್ಮ ಸ್ಟಾಫ್ ಎಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ಆಯ್ತು ಸರ್. ಯಾಕೆ ಇಷ್ಟೊತ್ತು? ನಾನು ಆವಾಗಿಂದ ಬಾಗಿಲು ಬಡಿತಾನೆ ಇದೀನಿ, ಬಂದ್ ತೆಗಿಬಾರ್ದಾ? ಓಹೋ, ಏನಮ್ಮ ಆಗ್ಲೇ ಓದೋಕ್ ಶುರು ಮಾಡ್ಬಿಟ್ಟಿದ್ದೀರಾ? ಹೂ ಕಣೆ, ಇಟ್ ಇಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ಹೌದೌದು, ಓದು ಓದು, ಮುಂದೆ ಬಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಹೌದಾ? ನಿಮ್ಗೆ ಯಾಕೆ ಗೊತ್ತು? ಹೇಗ್ ಗೊತ್ತು ಅಂದ್ರೆ, ನಾನು ಆಗ್ಲೇ ಓದಾಗಿದೆ ಅದಕ್ಕೆ. ಯಾಕೆ ರುಕ್ಮಿಣಿ ಲೇಟು? ಸರ್, ಅದು ದಾರಿಲಿ ಸೈಕಲ್ ಪಂಚರ್ ಆಗೋಯ್ತು. ಪಂಚರ್ ಹಾಕಿಸ್ಕೊಂಡ್ ಬರಕ್ಕೆ ಲೇಟ್ ಆಯ್ತು ಸರ್. ಯಾವಾಗ್ಲೂ ಪಂಚರ್ ಆಗುತ್ತಾ ನಿನ್ ಸೈಕಲ್? ಅಲ್ಲ, ಕ್ಲಾಸ್ ಮುಗಿಯೋ ಟೈಮಿಗೆ ಬಂದಿದೆಲ್ಲ ರುಕ್ಮಿಣಿ.
ನೀನ್ ಯಾವಾಗ ಪ್ರಾಕ್ಟೀಸ್ ಮಾಡೋದು, ಯಾವಾಗ ಕಲಿಯೋದು? ನೀವ್ ಯಾವಾಗ ಹೇಳ್ಕೊಟ್ರು ಆಗ ಕಲಿತೀನಿ ಸರ್. ಸರಿ ಸರಿ, ಬಾ ಹೇಳ್ಕೊಡ್ತೀನಿ. ನೆನೆ ನಿಲ್ಸಿದ್ನಲ್ಲ ಅಲ್ಲಿಂದ. ತೈ 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 ತ. ಹಾಗಲ್ಲ ಹಾಗಲ್ಲ. ಬಲಗೈನ ಹೀಗೆ ಮೇಲಿಟ್ಕೋಬೇಕು, ಹೀಗೆ. ರಾಜಕುಮಾರಿ ಅವರು ಯಾವುದೋ ಕಲ್ಪನಾ ಲೋಕದಲ್ಲಿದ್ದು ಅಂತ ಕಾಣಿಸುತ್ತೆ. ಡಿಸ್ಟರ್ಬ್ ಆಯ್ತಾನ ಪಾಪ? ಹಾಗೇನಿಲ್ಲ. ಮತ್ತೆ ನನ್ನ ಕಲ್ಪನೆಯಲ್ಲಿರೋ ರಾಜ್ಕುಮಾರ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಆ ರಾಜಕುಮಾರ ಯಾರು ಅಂತ ಈ ಬಡಮೆಷ್ಟು ತಿಳ್ಕೋಬಹುದಾ? ನಾನು ಹೇಳಲ್ಲಪ್ಪ. ಅಲ್ಲವೇ ಭಾಸ್ಕರ್, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ರುಕ್ಮಿಣಿ. ಈ ಪ್ರೀತಿ ಅಂದ್ರೆ ಇದೇನಾ? ಒಬ್ರಿಗೊಬ್ರು ಅಂಟ್ಕೊಂಡು ಕೂತಿರೋದೇನಾ? ಈ ಪ್ರೀತಿ ಇದೆಯಲ್ಲ, ಇದೊಂದು ದೈವದತ್ತವಾದ ಶಕ್ತಿ. ಭಾಸ್ಕರ್, ಏನಾದ್ರೂ ಮಾತಾಡು. ನೀನು ಹೆಣ್ಣು, ನಾನು ಗಂಡು. ನಮ್ಮಿಬ್ಬರು ಮನಸ್ಸುಗಳು ಒಂದಾದಾಗ ಅದು ಪ್ರೇಮ. ನಮ್ಮ ದೇಹಗಳು ಒಂದಾದಾಗ ಅದು ಕಾಮ. ಈ ಪ್ರೇಮದ ಉತ್ಕರ್ಷಣೆ ಕಾಮ. ಈ ಪ್ರೇಮದ ಅಂತಿಮ ಘಟ್ಟನೆ ಕಾಮದ ಪ್ರಾರಂಭ. ಮತ್ತೆ ಈ ಜನರು ಈ ಕಾಮದ ಬಗ್ಗೆ ಯಾಕಷ್ಟೊಂದು ಕೀಳಾಗಿ ಮಾತಾಡ್ತಾರೆ? ನೋಡು ರುಕ್ಮಿಣಿ, ನಮ್ಮ ಸಂಪ್ರದಾಯದ ಪ್ರಕಾರ ಒಂದ್ ಹೆಣ್ಣು ಗಂಡು ಮದುವೆ ಆದ್ರೆ ಮಾತ್ರ ಬೆಲೆ, ಇಲ್ಲ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಹಾಗಾದ್ರೆ ನಾವಿಬ್ರು ಮದ್ವೆ ಆಗದೆ ನಮ್ಮ ಆಸೆ ಆಕಾಂಕ್ಷೆನ ಪೂರೈಸ್ಕೊಳಕ್ಕಾಗಲ್ವಾ? ಪೂರೈಸ್ಕೋಬಹುದು. ಆಗ ನಾವಿಬ್ರು ಸಮಾಜ ದೃಷ್ಟಿಯಲ್ಲಿ ಕೀಳ್ಮಟ್ಟಿ ಕೀಳಬೇಕಾಗುತ್ತೆ. ಈಗ ನಮ್ಗೆ ಉಳಿದಿರೋದು ಒಂದೇ ದಾರಿ. ಹೇಗಿದ್ರು ಮನೆಯವರು ನಮ್ಮಿಬ್ರು ಮದ್ವೆ ಒಪ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಅವ್ರ ಮಾತು ಕಟ್ಬಿದ್ದು ನಮ್ಮ ಜೀವನದ ಸುಖ ಸಂತೋಷನ ಹಾಳು ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ರುಕ್ಮಿಣಿ, ಏನ್ ಹೇಳ್ತಿದ್ದೆ ನೀನು? ನಾವಿಬ್ರು ಮನೆಯವ್ರು ಹೇಳ್ದೆ ಮದುವೆ ಆಗೋದಾ? ಹೌದು, ನಾವು ಮದ್ವೆ ಆಗೋಣ. ರುಕ್ಮಿಣಿ, ಸ್ವಲ್ಪ ಯೋಚನೆ ಮಾಡೋಣ. ಭಾಸ್ಕರ್, ಇದರಲ್ಲಿ ಯೋಚನೆ ಮಾಡುವಂಥದ್ದು ಏನಿದೆ? ನಿಮಗ್ ನಾನ್ ಬೇಕು ತಾನೆ? ಹಾಗಾದ್ರೆ ಬನ್ನಿ ನನ್ನ ಜೊತೆ. ಯಾಕೆ ರುಕ್ಮಿಣಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ? ಈಗ ಸಂತೋಷ ಆಯ್ತಾ ನಿಂಗೆ? ಈಗ ನಾವಿಬ್ರು ಫ್ರೀ ಬರ್ಡ್ಸ್. ನಮಗೆ ಯಾವ ಅಡೆತಡೆನೂ ಇಲ್ಲ. ನಮ್ಮ ಪ್ರೀತಿಯ ಸಾಗರದಲ್ಲಿ ನಾವು ಎಷ್ಟು ಬೇಕಾದ್ರೂ ಈಜಾಡಬಹುದು. ಆಕಾಶದಲ್ಲಿ ಹಕ್ಕಿಯಾಗಿ ಹಾರಾಡಬಹುದು. ಈ ಕಣ್ಣೆ ಅಲ್ವಾ ಅವತ್ತು ನನ್ನ ಆಸೆ ಪೂರೈಸು, ನನ್ನ ಪ್ರತಿಬಿಂಬನ ನಿನ್ನ ಹೃದಯದಲ್ಲಿ ಬಚ್ಚಿಟ್ಕೊ ಅಂತ ಆದೇಶ ಕೊಟ್ಟಿದ್ದ. ಯಾಕೆ ರುಕ್ಮಿಣಿ ಮೌನ ಆಗ್ಬಿಟ್ಟೆ? ಏನಾದ್ರೂ ಮಾತಾಡು. ನನ್ನ ಮನಸ್ಸು ನಿಮ್ಮ ಸಮಾಗಮಕ್ಕಾಗಿ ಹಾತೊರಿತಾ ಇದೆ. ನಿಮ್ಮ ಪ್ರೀತಿ, ನಿಮ್ಮ ಮಾತು ನನ್ನನ್ನ ಪ್ರಚೋದನೆ ಮಾಡ್ತಾ ಇದೆ. ಆ ಸಂತೋಷದಿಂದ ಶಬ್ದಗಳು ನನ್ನ ಎದೆಗೂಡಿನಲ್ಲೇ ಬಚ್ಚಿಟ್ಕೊಂಡಿವೆ. ಇದೇ ರುಕ್ಮಿಣಿ ನಿಜವಾದ ಹೆಣ್ಣು ಗಂಡಿನ ಸಮ್ಮಿಲನ. ಬಾ, ಈ ಪ್ರೀತಿಯ ಶಿಖರವನ್ನು ಹತ್ತೋಣ, ಆ ಸ್ವರ್ಗದ ಬಾಗಿಲನ್ನು ತಟ್ಟೋಣ.
ಶೇಖರ್ ಬೇಗ ಬಾರೆ. ಶೇಖರ್, ಶೈಲಾ, ಹೌ ಆರ್ ಯು ಶೈಲಾ? ಚೆನ್ನಾಗಿದೆಯಾ? ನಾನ್ ಚೆನ್ನಾಗಿರೋದು ಹಾಗಿರ್ಲಿ, ನೀನ್ ಹೇಗಿದ್ಯಾ ಹೇಳು. ಸಾರಿ ಶೈಲಾ, ನೀನ್ ಬಿಟ್ಟಿರೋದಕ್ಕೆ ನನಗೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ? ಏನ್ ಮಾಡ್ಲಿ, ಅವತ್ತು ನಿನ್ನ ಬಿಟ್ಟು ಹೋದ್ಮೇಲೆ ಊರಿಂದ ಟೆಲಿಗ್ರಾಮ್ ಬಂತು, ನಮ್ ತಾಯಿಗೆ ತುಂಬಾ ಸೀರಿಯಸ್ ಆಗಿದೆ ಅಂತ. ನಾನು ಹೋಗಿ ನೋಡೋಷ್ಟರಲ್ಲಿ ನಮ್ ತಾಯಿ ತೀರ್ಕೊಂಡ್ಬಿಟ್ಟಿದ್ರು. ನಿನ್ ಮಾತನ್ನ ನಾನ್ ನಂಬ್ಲಾ? ನೋಡು ಶೈಲಾ, ನಾನು ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ನಮ್ ತಾಯಿ ಅಂತ್ಯಕ್ರಿಯೆ ಮುಗಿದ್ಮೇಲೆ ನಾನ್ ನಿನ್ನ ನೋಡೋಣ ಅಂತ ಊರಿಂದ ಹೊರಟೆ. ಅಷ್ಟರಲ್ಲಿ ನಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಅವ್ರು ಹುಷಾರಾಗೋಷ್ಟರಲ್ಲಿ 1 ತಿಂಗಳು ಬೇಕಾಯ್ತು. ಡಾಕ್ಟರ್ ಅವ್ರಿಗೆ 3 ತಿಂಗಳು ಬೆಡ್ ರೆಸ್ಟ್ ಅಡ್ವೈಸ್ ಮಾಡಿದ್ರು. ಹಾಗಾಗಿ ನಾನ್ ನಿನ್ನ ನೋಡೋದು ಬರಕ್ ಆಗಿಲ್ಲ ಶೈಲಾ. ಅಟ್ಲೀಸ್ಟ್ ಒಂದು ಕಾಗ್ದನಾದ್ರೂ ಬರೀಬಾರ್ದಾ? ಇವತ್ತು ಹೋಗೋಣ, ನಾಳೆ ಹೋಗೋಣ ಅಂತ ಅನ್ಕೊಂಡೆ. ಕಾಗ್ದ ಬರೆಯೋಕ್ ಆಗ್ಲಿಲ್ಲ ಚಿನ್ನ. ಶೇಖರ್, ನನ್ನನ್ನು ಕ್ಷಮಿಸ್ಬಿಡು ಪ್ಲೀಸ್. ನಿನ್ನನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಶೈಲಾ, ನೀನು ನನ್ ಕ್ಷಮಿಸ್ಬಿಡು ಶೈಲಾ, ಪ್ಲೀಸ್. ಸಾವಿತ್ರಿ, ನನ್ ಶೇಖರ್ ಬಂದ್ಬಿಟ್ಟ, ನನಗ್ ಮೋಸ ಮಾಡ್ಲಿಲ್ಲ. ಶೈಲಾ, ಎಕ್ಸೈಟ್ ಆಗ್ಬೇಡ, ಕೂಲ್ ಡೌನ್. ಇನ್ನೇನು ಅವ್ರು ಬಂದ್ಬಿಟ್ರಲ್ಲ, ಯು ಆರ್ ವೆರಿ ಲಕ್ಕಿ ಶೈಲಾ. ಶೇಖರ್, ಇವ್ಳು ನನ್ನ ಫ್ರೆಂಡ್ ಸಾವಿತ್ರಿ ಅಂತ. ಹಲೋ. ಹಲೋ ಶೈಲಾ, ಹೇಗಿದ್ರು ನಿನ್ ಬಾಯ್ ಫ್ರೆಂಡ್ ಸಿಕ್ಕಿದ್ರಲ್ಲ, ನೀವಿಬ್ರು ಜಾಲಿಯಾಗಿ ಮಾತಾಡ್ಕೊಂಡು ಬನ್ನಿ. ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಬಾಯ್ ಬಾಯ್. ಇಲ್ಲ ಶೇಖರ್, ಎಷ್ಟು ದಿವಸ ಆಗಿತ್ತು ಗೊತ್ತಾ? ದಿಸ್ ಇಸ್ ಮೈ ಸ್ವೀಟ್ ರೂಮ್. ಕಮ್ ಸಿಟ್ ಡೌನ್. ಇದನ್ನ ನೋಡ್ತಾ ಇರಿ, ಒಂದು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಓಕೆ. ಶೇಖರ್, ಶೇಖರ್, ನೀನಿಲ್ದೆ ನಾನು ಎಷ್ಟು ಕೊರಗ್ತಿದ್ದೆ ಗೊತ್ತಾ? ಒಂದೊಂದು ಕ್ಷಣನೂ ಒಂದೊಂದು ಯುಗ ಆಗ್ತಿತ್ತು. ನನಗೂ ಅಷ್ಟೇ ಶೈಲಾ, ಯಾವಾಗ ನೋಡ್ತೀನೋ ಅಂತ ಜೀವ ಒತ್ತಾಡ್ತಾ ಇತ್ತು. ಶೇಖರ್, ನನ್ನ ಕೈ ಬಿಡಲ್ಲ ತಾನೆ? ಚೇಚೆ, ಯಾಕೆ ಆತರ ಮಾತಾಡ್ತಾ ಇದೀಯಾ? ನೋಡು, ನನ್ನ ಪ್ರಾಣನೇ ನಿನ್ ಮೇಲೆ ಇಟ್ಕೊಂಡಿದ್ದೇನೆ. ಶೇಖರ್, ಶೈಲಾ,
ಯಾರ್ದಿ ಕಾರು? ನಂಗೆ ಗೊತ್ತಿಲ್ಲ ಮೇಡಮ್. ಮೇಡಮ್ ನಾನು ಬರ್ತೀನಿ ಮೇಡಮ್, ನಂಗೆ ತುಂಬಾ ಹೋಮ್ವರ್ಕ್ ಇದೆ. ಸಾವಿತ್ರಿ, ಅಡ್ರೆಸ್ ಹಾಕೊಂಡ್ ನೋಡು, ಸರಿ ಆಗ್ಲಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಸೋಣ. ಆಯ್ತು ಮೇಡಮ್. ಸರಿ. ನೀನಾ? ಬಾ. ಏನ್ ಮಾಡ್ತಿದ್ದೆ? ಏನಿಲ್ಲ. ಐ ಆಮ್ ಸಾರಿ, ಡಿಸ್ಟರ್ಬ್ ಆಯ್ತು ಅಂತ ಕಾಣುತ್ತೆ. ನಾನು ಆಮೇಲೆ ಬರ್ತೀನಿ. ಹಾಗೇನಿಲ್ವೇ? ಹಲೋ ಹಲೋ. ಶೈಲಾ, ನಾನೇನ್ ಬರ್ತೀನಿ, ನಾಳೆ ಸಿಗ್ತೀನಿ, ಆಯ್ತಾ? ಒಂದ್ ನಿಮಿಷ. ಬಾಯ್. 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 ಬಾಯ್ ಬಾಯ್. ಶೈಲಾ, ಬಾಯಲ್ಲಿ. ಹುಡುಗರಿಗೆ ಹಾಸ್ಟೆಲ್ ಒಳಗಡೆ ಎಂಟ್ರಿ ಇಲ್ಲ ಅಂತ ಗೊತ್ತು ತಾನೆ? ಯಾರವನು? ಯಾರು ಮೇಡಮ್? ಅದೇ ಕಳಿಸ್ ಬಂದ್ಯಲ್ಲ, ಅವನು ನಿನ್ ಬಾಯ್ ಫ್ರೆಂಡ್ ತಾನೆ? ಯಾರನ್ ಫ್ರೆಂಡ್ ಮಾಡ್ಕೋಬೇಕು, ಯಾರನ್ ಲವ್ ಮಾಡ್ಬೇಕು ಅನ್ನೋದು ಗೊತ್ತಿದ್ಯಾ ನಿನಗೆ? ಅವನೊಬ್ಬ ರೋಡ್ ರೋಮಿಯೋ. ಮೇಡಮ್, ಯಾರ ಬಗ್ಗೆ ಹೇಳ್ತಿದ್ದೀರಾ ನೀವು? ಅದೇ ಆ ನಿನ್ ರೋಮಿಯೋ ಬಗ್ಗೆನೆ. ನೋಡು ಶೈಲಾ, ಒಂದ್ ಹುಡುಗಿ ಒಂದ್ ಹುಡುಗನ್ನ ಲವ್ ಮಾಡೋದು ತಪ್ಪು ಅಂತ ನಾ ಹೇಳ್ತಿಲ್ಲ, ಆದ್ರೆ ಶೀಲಾ, ಯಾಕೆ ಒಂಥರ ಇದೆಯಾ? ಬೆಳಗ್ಗೆಯಿಂದ ಊಟ ಕೂಡ ಮಾಡಿಲ್ಲ. ಈ ಹಾಲ್ನಾದ್ರೂ ಕುಡಿಯೇ. ನನ್ನನ್ನ ಒತ್ತಾಯ ಮಾಡ್ಬೇಡ ಸಾವಿತ್ರಿ, ನಂಗೇನು ಬೇಡ ಪ್ಲೀಸ್. ಯಾಕೆ, ಏನಾಯ್ತು ಅಂತನಾದ್ರೂ ಹೇಳೆ. ಹೀಗೆ ಊಟ ತಿಂಡಿ ಬಿಟ್ಟು ಯೋಚನೆ ಮಾಡುವಂಥದ್ದು ಏನೇ ಆಗಿದೆ ನಿನ್ಗೆ? ಸಾವಿತ್ರಿ ಪ್ಲೀಸ್, ನನ್ನನ್ನೇನು ಕೇಳ್ಬೇಡ. ನನಗೇನು ಆಗಿಲ್ಲ. ಸ್ವಲ್ಪ ಹೊತ್ತು ನನ್ನನ್ನ ಒಂಟಿಯಾಗಿರೋಕ್ ಬಿಟ್ಬಿಡು ಅಷ್ಟೇ ಪ್ಲೀಸ್. ಹಲೋ, ಸೋ ಸ್ವೀಟ್. ಯಾರನ್ನ ನೋಡ್ತಾ ಇದ್ದೀರಿ? ಶೈಲಾ ಬರ್ಲಿಲ್ವಾ? ಇಲ್ವಲ್ಲ, ಎಲ್ಲಿ ಹೋಗಿದ್ದಾಳೆ? ಏನೋ ಅರ್ಜೆಂಟ್ ಕೆಲಸ ಇದೆ, ನಿಮ್ಮನ್ನೇ ನೋಡ್ಬೇಕು ಅಂತ ಹೋದ್ಲು. ಆದ್ರೆ ನೀವಿಲ್ಲಿ? ಯಾಕೆ ಬರ್ಬಾರ್ದಾಗಿತ್ತಾ? ಹಾಗೇನೂ ಇಲ್ಲ, ಆದ್ರೆ ಆದ್ರೆ ಶೈಲಾ ಇಲ್ವಲ್ಲ? ಎಲ್ಲೋ ಹೋಗಿರ್ತಾಳೆ, ಬರ್ತಾಳೆ ಬಿಡಿ. ಬಂದವ್ರನ್ನ ಕೂತ್ಕೊಳ್ಳಿ ಅಂತ ಕೂಡ ಹೇಳ್ಬಾರ್ದಾ?
ಗಾಬರಿ ಆಗ್ಬೇಡ, ನಾನ್ ನಿನ್ ನೋಡೋಣ ಅಂತಲೇ ಬಂದೆ. ಯಾಕೆ? ಐ ಲವ್ ಯು ಸಾವಿತ್ರಿ. ನೋಡು, ನಿನ್ನ ನೋಡಿದ ಕ್ಷಣದಿಂದ ನಾನು ಹುಚ್ಚನಾಗ್ಬಿಟ್ಟಿದ್ದೀನಿ. ನನ್ ಕೈ ಬಿಡ್ಬೇಡ ಪ್ಲೀಸ್. ಹಾಗಾದ್ರೆ ನೀವು ಶೈಲನ್ನ ಲವ್ ಮಾಡ್ತಿಲ್ವಾ? ನೋಡು, ನೀನು ಒಪ್ಪದಾದ್ರೆ ಈ ಪ್ರಪಂಚದಲ್ಲಿ ನನಗೆ ಏನು ಬೇಡ. ಪ್ಲೀಸ್ ಸಾವಿತ್ರಿ, ಬಾ ಸಾವಿತ್ರಿ. ನೀವು ನನ್ನನ್ನ ಅಷ್ಟೊಂದು ಪ್ರೀತಿಸ್ತಿದ್ದೀರಾ ಅಂದ್ಮೇಲೆ ನಾನು ಯಾಕೆ ಬೇಡ ಅನ್ಲಿ? ಒಂದ್ ಕೆಲ್ಸ ಮಾಡೋಣ, ಎಲ್ಲಿ ಬೇಡ. ಯಾಕೆಂದ್ರೆ ಶೈಲಾನು ನಮ್ ವಾರ್ಡನ್ನ ನೋಡ್ಬಿಟ್ರೆ ತೊಂದ್ರೆ ಆಗುತ್ತೆ. ಅದಕ್ಕೆ ಬೇರೆ ಎಲ್ಲಾದ್ರೂ ಹೋಗೋಣ. ಓಕೆ? ಹಾಗಾದ್ರೆ ನಡಿ ಮತ್ತೆ ಹೋಗೋಣ. ನೋನು, ಈಗಲ್ಲ, ಇವತ್ ಸಂಜೆ ನಾನೇ ಬರ್ತೀನಿ. ಇವತ್ ರಾತ್ರಿ ಪೂರ್ತಿ ನಿಮ್ ಜೊತೆಲೇ ಇರ್ತೀನಿ. ಹಾಗಾದ್ರೆ ಎಲ್ಲಿ ಮೀಟ್ ಮಾಡೋಣ? ನೀವೇ ಸೆಲೆಕ್ಟ್ ಮಾಡಿ. ಇವತ್ ಸಂಜೆ ಗೆಸ್ಟ್ ಹೌಸ್ ಬಂದ್ಬಿಡು, ನಾನು ಅಲ್ಲಿಗೆ ಬರ್ತೇನೆ. ಓಕೆ? ಓಕೆ. ಶೈಲಾ, ನೀನಾಗ್ ಬಂದೆ ಇಲ್ಲಿ? ಯಾಕ್ ಮೈ ಡಿಯರ್ ಬೆವರ್ತಾ ಇದ್ಯಾ? ನಾನ್ ಇಲ್ಲಿಗೆ ಬರ್ಬಾರ್ದಾಗಿತ್ತಾ? ಸಾವಿತ್ರಿನೇ ಬರ್ಬೇಕಾಗಿತ್ತಾ? ಯಾರು ಹೇಳಿದ್ರು ಹಾಗಂತ? ನಾನೇ ಸಾವಿತ್ರಿ ಇಲ್ಲಿಗೆ ಬರಕ್ ಹೇಳಿ? ಇನ್ನೇನು ಸಾವಿತ್ರಿನೇ ನಿನ್ನ ಇಲ್ಲಿಗೆ ಬರೋಕ್ ಹೇಳಿಲ್ಲ. ಈಗೇನ್ ಹೇಳ್ತೀವಿ ಹೇಳು ಇದಕ್ಕೆ? ಯಾಕ್ ಮಿಸ್ಟರ್ ತಕ್ಕಾಬಿಕ್ಕಿ ಆಗ್ಬಿಟ್ರಿ? ಶೈಲಾ ಬೇಡ್ವಾ? ಅವಳನ್ನೇ ನನ್ ಪ್ರಾಣ ಹಾಗೆ ಹೀಗೆ ಅಂತೆಲ್ಲ ಏನೇನೋ ಹೇಳಿ ನಂಬಿಸಿ ಈಗ ನಾನ್ ಬೇಕಾ? ನಾಚಿಕೆ ಆಗಲ್ಲ ನಿನ್ ಮುಖಕ್ಕೆ? ಏನಪ್ಪ ದೊಡ್ಡ ಮನುಷ್ಯ, ಹುಡುಗಿರು ಅಂದ್ರೆ ಕೇವಲ ಭೋಗದ ವಸ್ತುಗಳು ಅಂತ ತಿಳ್ಕೊಂಡಿದ್ಯಾ? ಅವ್ರಿಗೇನ್ ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಯಾಕೋ ಹೀಗ್ ಮಾಡ್ದೆ? ನಿಮ್ಮಪ್ಪ ನೋಡಿದ್ರೆ ದೊಡ್ಡ ಮನುಷ್ಯ, ಅಂತವ್ರ ಹೊಟ್ಟೆಯಲ್ಲಿ ಏನು ಅಂತ ಹುಟ್ಟಿದ್ಯಾ ನೀನು? ಈ ವಿಷಯ ಏನಾದ್ರೂ ನಿಮ್ಮ ಅಪ್ಪನ ಗೊತ್ತಾದ್ರೆ ಅವನು ಎಷ್ಟು ನೊಂದ್ಕೋತಾನೆ ಗೊತ್ತೇನೋ ನಿನಗೆ? ಮೊದಲೇ ಒಂದು ಹಾರ್ಟ್ ಪೇಷಂಟ್, ದೊಡ್ಡ ಮನುಷ್ಯನ ಮಗನಾಗಿ ಹುಟ್ಟಿ ದೊಡ್ಡನ ಬೆಳೆಸ್ಕೊಳ್ಳೋದು ಬೇಡ? ಅಯೋಗ್ಯನ್ ತಂದು. ಸಾವಿತ್ರಿನ ನೋಡಿ ನಿನಗೆ ಅವಳ ಮೇಲೆ ಹ್ಯಾಗ್ ಮನ್ಸ್ ಬಂತು? ಚಿಕ್ಕ ವಯಸ್ಸಿನಲ್ಲೇ ಗಂಡನ್ ಕಳ್ಕೊಂಡು ಸುಖ ಪಡೋ ಎಷ್ಟೋ ಅವಕಾಶಗಳಿದ್ರು ಹೆಣ್ಣಿಗೆ ತನ್ನ ಶೀಲನೇ ಮುಖ್ಯ ಅಂತ ತಿಳ್ಕೊಂಡಿರು ಇವಳ ಮುಂದೆ ನನ್ನನ್ನ ಎಷ್ಟು ಸಣ್ಣವಳನ್ನಾಗಿ ಮಾಡ್ಬಿಟ್ಟೆ. ಹೋಗಿ ಹೋಗಿ ನಿನ್ನಂಥವನ್ನ ಲವ್ ಮಾಡಿ ನನ್ನ ಸರ್ವಸ್ವನು ಕಳ್ಕೊಂಡೆ. ಥು, ನೀನಿಂತ ನೀಚನ? ನಿನ್ನ ಮುಖ ನೋಡಕ್ಕೂ ನನಗ ಅಸಹ್ಯ ಆಗತ್ತೆ. ಈಗ ಅರ್ಥ ಆಯ್ತಾ ನಿನಗೆ ಒಂದು ಹೆಣ್ಣಿನ ನೋವೇನು ಅಂತ? ಮೊದಲು ಸಾವಿತ್ರಿನ ಕ್ಷಮೆ ಕೇಳು. ಐ ಆಮ್ ಸಾರಿ ಸಾವಿತ್ರಿ, ಇನ್ಮೇಲೆ ಇಂಥ ಕೆಲಸ ಮಾಡೋದಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ನೋಡು, ಇನ್ಮೇಲಾದ್ರೂ ನೀನು ಒಳ್ಳೆಯವನಾಗು. ನಿಮ್ಮ ಅಪ್ಪಂಗೆ ಹೇಳಿ ನಾನೇ ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ. ಅಂತೂ ನನ್ನ ಮಗಳು ತನಗೆ ಬೇಕಾದ ಹುಡುಗನ್ನ ತಾನೇ ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಗಂಡು ನೋಡೋ ಭಾರನೇ ತಪ್ಪಿಸ್ಬಿಟ್ಲು ಕಡೆ. ಅವಳು ಎಷ್ಟಾದ್ರೂ ನಿಮ್ ಮಗಳಲ್ವಾ? ಈಗಿನ ಕಾಲದ ಹುಡುಗಿರೇ ಅಷ್ಟು. ಆ ಮೂಲೆ ಮನೆ ಕಾವೇರಮ್ಮನ ಮಗಳು ಯಾವನ್ನ ಒಬ್ಬನ ಲವ್ ಮಾಡಿ ಮನೆಯವ್ರು ಒಪ್ಪದೇ ಇದ್ದಕ್ಕೆ ಆ ಹುಡುಗನ್ ಜೊತೆ ಓಡ್ ಹೋದ್ಲಂತೆ. ಅಲ್ಲಿ ತನಕ ಯಾಕೆ ಹೋಗ್ತೀಯಾ? ಈ ಮನೇಲೆ ನಡೆದಿಲ್ವೇನೆ ನೀನೊಬ್ಳು? ನಮಸ್ಕಾರ. ಯಾರು ಬೇಕು? ಇಲ್ಲಿ ರಾಮರಾವ್ ಅಂತಂದ್ರೆ? ನಾನೇ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಂದ ಹಾಗೆ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ವೇ? ನನ್ನ ಹೆಸರು ಶ್ರೀರಾಮ್ ಅಂತ. ಆಹಾ. ನಿಮ್ ತಂಗಿ ರುಕ್ಮಿಣಿ ಇದ್ರಲ್ಲ, ಅವ್ರ ಮಗ.
ಮಗನಪ್ಪ ನೀನು? ಹಾಗಾದ್ರೆ ಇಷ್ಟು ದಿವಸ ಎಲ್ಲಿದ್ದೆ? ಅಮ್ಮ ನನ್ನ ಬೋರ್ಡಿಂಗ್ ಸ್ಕೂಲಲ್ಲಿ ಸೇರಿಸಿದ್ಲು. ನಾನು ಅಲ್ಲೇ ಓದಿ ದೊಡ್ಡವನಾದೆ. ಅಮ್ಮ ಸತ್ತ ವಿಷಯ ನನಗೆ ಬಹಳ ದಿವಸದ ನಂತರ ಗೊತ್ತಾಯ್ತು. ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು. ಆ ಆಸೆ ಇವತ್ತು ಕೈಗೂಡ್ತು. ಏನ್ ಮಾಡ್ಕೊಂಡಿದ್ದೀಪ್ಪ? ಮಿಲಿಟರಿಲಿದ್ದೀನಿ. ತುಂಬಾ ಸಂತೋಷನಪ್ಪ. ಆವತ್ತು ನಿಮ್ಮಮ್ಮನ ನಾನು ಮನೆಯಿಂದ ಹೊರಗಾಕ್ಬಿಟ್ಟೆ. ಎಷ್ಟೋ ದಿವಸಗಳ ನಂತರ ಅವಳು ಸತ್ತೋದು ಅಂತ ಗೊತ್ತಾಯ್ತು. ಆ ದುಃಖನ ಮರಿಬೇಕಾದ್ರೆ ನನಗೆ ಬಹಳ ದಿವಸಗಳೇ ಬೇಕಾಯ್ತು. ದೇವರು ದೊಡ್ಡವನು, ನಿನ್ನನ್ನು ಕಳಿಸ್ಕೊಟ್ಬಿಟ್ಟ. ಅಂದ ಹಾಗೆ ಇವಳು ನನ್ನ ಮಗಳು ಶೈಲಾ ಅಂತ. ಅವರು ಅವಳ ಉಡ್ಬಿ. ಹಲೋ. ಹಲೋ ಸರ್. ಇವಳು ನಮ್ಮ ಮನೆಯವಳು, ನಿಮ್ಮ ಅತ್ತೆ ಕಣೋ. ನಮಸ್ಕಾರ. ನಮಸ್ಕಾರ. ಆ ಹುಡುಗಿ ನನ್ನ ಮಗಳು ಶೈಲಾನ್ ಸ್ನೇಹಿತೆ ಸಾವಿತ್ರಿ ಅಂತ. ಹಲೋ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಇಷ್ಟು ದಿವಸ ಒಂಟಿಯಾಗಿದ್ದೆ ನನಗೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಅನ್ಕೊಂಡ್ಬಿಟ್ಟಿದೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಿಮ್ ಜೊತೆನೆ ಹಾಯಾಗಿ ಇದ್ಬಿಡೋಣ ಅನಿಸ್ತಾ ಇದೆ. ಇದ್ಬಿಡು, ಸಂತೋಷವಾಗಿದ್ಬಿಡು. ಲೇ, ಇದು ನಿನ್ನ ಮನೆ ಕಣೋ, ನಿನ್ನ ಮನೆ. ಮಾವ, ನೀವೇ ಇಷ್ಟ ಆಸೆ ಪಟ್ಮೇಲೆ ನಾನು ಇಲ್ಲೇ ಪರ್ಮನೆಂಟ್ ಆಗಿ ಇದ್ಬಿಡ್ತೀನಿ. ಅವ್ರಿಗೊಬ್ಬ ಮಗ ಇದ್ದಂತೆ, ತುಂಬಾ ಮುದ್ದಾಗಿದ್ದಂತೆ, ತುಂಬಾ ಸ್ಮಾರ್ಟ್ ಆಗು ಇದ್ದಂತೆ. ಅವನ್ ಇದ್ದಿದ್ರೆ ನಿನ್ಗೆ ಒಳ್ಳೆ ಜೋಡಿ ಆಗ್ತಿದ್ದ ಅಂತ ನಮ್ಮಜ್ಜಿ ಚುಡಾಯಿಸೋರು. ಅಷ್ಟು ಚೆನ್ನಾಗಿದ್ದಂತೆ. ಒಂದ್ ವೇಳೆ ಅವನು ನಿನ್ನ ನೋಡಿದ್ರೆ ಸಾಕು, ಒಂದೇ ಸಾರಿಗೆ ನಿನ್ನ ಬಲೆಗೆ ಬಿದ್ಬಿಡ್ತಾನೆ. ಈ ನಿನ್ನ ನೋಟ ಇದೆಯಲ್ಲ, ಅದು ಸೂಜಿಗಲ್ಲಿನ ಹಾಗೆ ಅವನ್ನ ಸೆಳ್ಕೊಂಡ್ಬಿಡತ್ತೆ. ಈ ಕೆನ್ನೆ ಅವನ ಕಣ್ಣಲ್ಲಿ ಪ್ರೀತಿಯ ರಂಗೇರಿಸ್ಬಿಡತ್ತೆ. ನೋಡು ಸಾವಿತ್ರಿ, ನೀನ್ ಹೀಗೆ ಮೌನವಾಗಿ ಕೂತು ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾವ್ದಾದ್ರು ಒಂದು ತೀರ್ಮಾನಕ್ಕೆ ಬಾ. ನಾನು ಏನ್ ತೀರ್ಮಾನಕ್ಕೆ ಬರ್ಲಿ? ಇದಕ್ ನಮ್ಮ ಮನೆಯವ್ರು ಒಪ್ತಾರಾ? ಈ ಸಮಾಜ ಒಪ್ಪುತ್ತಾ? ಹೇಗೆ ಶ್ರೀರಾಮ್? ನೋಡು ಸಾವಿತ್ರಿ, ನಾನ್ ನಿನ್ ಕಥೆ ಕೇಳಿ ಅನುಕಂಪದಿಂದ ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇಲ್ಲ. ರಿಯಲಿ ಐ ಲವ್ ಯು. ನಿನ್ ನೋಡಿದ ಕ್ಷಣದಿಂದ ನಿನಗೆ ನನ್ನ ಮನಸ್ಸು ಸೋತ್ ಹೋಗಿದೆ. ವೆರಿ ಗುಡ್ ಶ್ರೀರಾಮ್, ಯು ಆರ್ ರಿಯಲಿ ಗ್ರೇಟ್. ಸಾವಿತ್ರಿ, ಯಾವುದೋ ಕಾಲದಲ್ಲಿ ನಿನಗ್ ಬುದ್ಧಿ ಬೆಳೆಯೋಕ್ ಮುಂಚೆ ನಡೆದೋಗಿರೋ ಮದ್ವೆನೇ ಅಲ್ಲ ಕಣೆ. ನೋಡು, ಇದು ನಿನ್ನ ಜೀವನದ ಭವಿಷ್ಯದ ಪ್ರಶ್ನೆ. ಶ್ರೀರಾಮ್ ಅಂತ ಗಂಡು ತಾನಾಗೆ ಕೈ ಹಿಡಿಯೋಕ್ ಮುಂದೆ ಬಂದಿರುವಾಗ ನೀನ್ ಈ ಅವಕಾಶ ಕಳ್ಕೊಳ್ಳೋದು ಸರಿಯಲ್ಲ. ಒಪ್ಕೊಳ್ಳೆ. ನಾನ್ ಬೇಕಾದ್ರೆ ನಿಮ್ ಮನೆಯವ್ರನ್ನೆಲ್ಲ ಒಪ್ಪಿಸ್ತೀನಿ. ಶೈಲಾ, ಅದು ಅದು ಒಪ್ಕೋ ಸಾವಿತ್ರಿ, ಪ್ಲೀಸ್. ಸಾವಿತ್ರಿ, ಯಾವುದೋ ಕಾಲದಲ್ಲಿ ನಿನಗ್ ಬುದ್ಧಿ ಬೆಳೆಯೋಕ್ ಮುಂಚೆ ನಡೆದೋಗಿರೋ ಮದ್ವೆನೇ ಅಲ್ಲ ಕಣೆ. ನೋಡು, ಇದು ನಿನ್ನ ಜೀವನದ ಭವಿಷ್ಯದ ಪ್ರಶ್ನೆ. ಶ್ರೀರಾಮ್ ಅಂತ ಗಂಡು ತಾನಾಗೆ ಕೈ ಹಿಡಿಯೋಕ್ ಮುಂದೆ ಬಂದಿರುವಾಗ ನೀನ್ ಈ ಅವಕಾಶ ಕಳ್ಕೊಳ್ಳೋದು ಸರಿಯಲ್ಲ. ಒಪ್ಕೊಳ್ಳೆ. ನಾನ್ ಬೇಕಾದ್ರೆ ನಿಮ್ ಮನೆಯವ್ರನ್ನೆಲ್ಲ ಒಪ್ಪಿಸ್ತೀನಿ. ನಾನ್ ನಿನ್ ಕಥೆ ಕೇಳಿ ಅನುಕಂಪದಿಂದ ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇಲ್ಲ. ರಿಯಲಿ ಐ ಲವ್ ಯು. ನಿನ್ ನೋಡಿದ ಕ್ಷಣದಿಂದ
ನಿನಗೆ ನನ್ನ ಮನಸ್ಸು ಸೋತ್ ಹೋಗಿದೆ. ಹೆಣ್ಣಿಗೆ ಮದುವೆ ಅನ್ನೋದಾದ್ರೆ ಮಾತ್ರ ಅವಳ ಜೀವನ ಸಾರ್ಥಕ. ಸಾವಿತ್ರಿ, ಏನ್ ಯೋಚನೆ ಮಾಡ್ತಿದ್ಯಾ? ಜೀವನ ಪೂರ್ತಿ ಹೀಗೆ ಒಂಟಿಯಾಗಿರ್ಬೇಕು ಅಂತನಾ? ಒಂದು ಹೆಣ್ಣು ಪರಿಪೂರ್ಣವಾಗ್ಬೇಕಾದ್ರೆ ಅವಳ ಜೀವನದಲ್ಲಿ ಒಂದು ಗಂಡು ಪ್ರವೇಶ ಆಗ್ಲೇಬೇಕು. ಸಂಪ್ರದಾಯ ಅನ್ನೋ ಕೊಟ್ಟು ಆಚಾರದಿಂದ ನಿನ್ನ ಜೀವನನ ನೀನೇ ಹಾಳು ಮಾಡ್ಕೋಬೇಡ. ಈಗ ಸಿಕ್ಕಿರೋ ಅವಕಾಶನ ಕಳ್ಕೋಬೇಡ. ಯಾವುದೋ ಕಾರಣಕ್ಕೆ ನೀನ್ ಮದುವೆನ ತಿರಸ್ಕಾರ ಮಾಡಿ ವಿಧವೆ ಅನ್ನೋ ಪಟ್ಟಣ ಶಾಶ್ವತವಾಗಿ ಹೊರಬೇಕು ಅಂತಿದ್ಯಾ? ಈ ಮದುವೆಗೆ ಒಪ್ಕೋ ಸಾವಿತ್ರಿ, ಮದುವೆಗೆ ಒಪ್ಕೋ. ನಮ್ಮ ಸಾವಿತ್ರಿಗೆ ಒಂದು ಬಾಳು ಕೊಟ್ಟು ಅವಳ ಜೀವನದಲ್ಲಿ ನಗು ಚಿಮ್ಮು ಹಾಗೆ ಮಾಡಿದ್ದೀರಾ. ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು. ನಂದು ಇದರ ಸ್ವಾರ್ಥ ಇದೆ ಅಂಕಲ್. ಇಂಥ ಸುಂದರವಾದ ಹುಡುಗಿ ನನಗೆ ಬೇರೆ ಎಲ್ಲಿ ಸಿಗ್ತಿದ್ಲು ಹೇಳಿ? ಸರಿಯಾಗಿ ಹೇಳಿದೆ ಮಗು. ನಮ್ಮ ಸಾವಿತ್ರಿ ಬರೀ ಸುಂದರವಾದ ಹುಡುಗಿ ಮಾತ್ರ ಅಲ್ಲ, ಅವಳ ಮನಸ್ಸು ಕೂಡ ಹೂವಿನ ಹಾಗೆ. ಯಾವುದೋ ಹಳೆ ಕಂದಾಚಾರದ ಬಲಿಯಾಗಿ ನಮ್ಮ ಮಗಳ ಬಾಳ್ನ ನಾವೇ ಹಾಳು ಮಾಡ್ತಾ ಇದ್ವಿ. ನಮ್ಮ ಜಗದೀಶ, ಈ ಶೈಲಾ, ಇವರಿಬ್ಬರು ಸಹಕಾರದಿಂದ ನನ್ನ ಮಗಳಿಗೊಂದು ಬಾಳ್ ಸಿಕ್ತು. ಈ ಋಣ ನಾನು ಹೇಗೆ ತೀರಿಸ್ಲಿ? ಅದ್ರಲ್ಲೇನಿದೆ ಬಿಡಿ ಅಂಕಲ್. ಒಟ್ನಲ್ಲಿ ನಮ್ ಸಮಾಜ ಉದ್ಧಾರ ಆಗ್ಬೇಕು ಅಂದ್ರೆ ಶ್ರೀರಾಮ್ರಂತ ಗಂಡುಗಳು ಮುಂದೆ ಬರ್ಬೇಕು. ಆಗ್ಲೇ ನಮ್ ಸಾವಿತ್ರಿ ಅಂತ ಇನ್ನೂ ಎಷ್ಟೋ ಹೆಣ್ಮಕ್ಳು ಬಾಳು ಸರಿ ಹೋಗುದು. ಅದರಲ್ಲೂ ಈ ಸುಂದರವಾದ ನಿಸರ್ಗದ ಮಡಿಲಲ್ಲಿ ಸರಳವಾಗಿ ಮದುವೆ ಮಾಡಿಕೊಂಡು ಎಲ್ರಿಗೂ ಮಾದರಿ ಆಗ್ಬಿಟ್ರು. ಧಾಮ್ ಧೂಮ್ ಅಂತ ಹೇರಳವಾಗಿ ಹಣ ಖರ್ಚು ಮಾಡೋದನ್ನ ನಿಲ್ಲಿಸಿ ಎಲ್ರೂ ಇದನ್ನೇ ಅನುಸರಿಸಿದ್ರೆ ನಮ್ಮ ದೇಶ ಉದ್ಧಾರವಾಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಏನು ಎಲ್ರೂ ಹೀಗೆ ಮಾತಾಡ್ತಾ ನಿಂತಿರ್ತಿರೋ ಅಥವಾ ಅವರಿಬ್ರು ಸೇರಿ ಒಂದು ಪಾಪನ್ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋ?